ಹಾಯ್ ಗೆಳೆಯರೇ, ನಮಸ್ತೆ. ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಲೆಸನ್ನಲ್ಲಿ ನಾನು ವಾರೆನ್ ಬಫೆಟ್ ಅವರ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಟಿಪ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇರುವೆ. ಗೆಳೆಯರೇ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಲೆಸನ್ ಆಗಿದೆ. ಅದಕ್ಕಾಗಿ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಇದನ್ನ ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಲೆಟ್ಸ್ ಬಿಗಿನ್. ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಈಗಾಗಲೇ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ ಲಾಂಚ್ ಆಗಿದೆ. ನಿಮಗೆ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ಪ್ರತಿ ತಿಂಗಳಿಗೆ ಲಕ್ಷಗಟ್ಟಲೆ ಹಣವನ್ನು ಸಂಪಾದಿಸುವ ಆಸೆ ಇದ್ದರೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ಗೆ ಜಾಯ್ನ್ ಆಗಿ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಕ್ಲಿಕ್ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ಗೆ ಜಾಯ್ನ್ ಆಗಿ. ಇಲ್ಲವೇ ಸೀದಾ www.roaringfilmschool.com ಗೆ ವಿಸಿಟ್ ಮಾಡಿ ಕೋರ್ಸ್ಗೆ ಜಾಯ್ನ್ ಆಗಿ. ಗೆಳೆಯರೇ, ನಾವು ನಮ್ಮ ಲೈಫಲ್ಲಿ ಬಿಸ್ನೆಸ್ನಲ್ಲಿ ಸಕ್ಸಸ್ಫುಲ್ ಆಗಬೇಕೆಂದರೆ ನಮ್ಮ ಫೀಲ್ಡಲ್ಲಿ ಇರುವ ಸಕ್ಸಸ್ಫುಲ್ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೋ ಅದನ್ನು ನಾವು ಕೂಡ ಮಾಡಿದರೆ 100% ನಾವು ಕೂಡ ಸಕ್ಸಸ್ಫುಲ್ ಆಗುತ್ತೇವೆ. ಒಟ್ಟಿನಲ್ಲಿ ನಾವು ನಮ್ಮ ಲೈಫಲ್ಲಿ ಮುಂದೆ ಬರಬೇಕೆಂದರೆ ಯಾರು ನಮ್ಮ ಫೀಲ್ಡಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೋ ಮತ್ತು ಫೇಲ್ ಆಗಿದ್ದಾರೋ ಇಬ್ಬರಿಂದಲೂ ಕೂಡ ನಾವು ಕಲಿಯಬೇಕು. ಸಕ್ಸಸ್ಫುಲ್ ಆಗಿರುವ ವ್ಯಕ್ತಿಗಳಿಂದಲೂ ಕೂಡ ಕಲಿಯಬೇಕು, ಸೋತಿರುವ ವ್ಯಕ್ತಿಗಳಿಂದಲೂ ಕೂಡ ಕಲಿಯಬೇಕು. ಅಂದಾಗಲೇ ನಾವು ನಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗುತ್ತೇವೆ. ಸೊ ಅದಕ್ಕಾಗಿ ಇವತ್ತಿನ ಲೆಸನ್ನಲ್ಲಿ ನಾನು ವಾರೆನ್ ಬಫೆಟ್ ಅವರ ಇನ್ವೆಸ್ಟ್ಮೆಂಟ್ ಟಿಪ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರುವೆ. ಯಾಕೆ ನಾನು ವಾರೆನ್ ಬಫೆಟ್ ಅವರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರುವೆ ಅಂತಂದರೆ, ವಾರೆನ್ ಬಫೆಟ್ ಅವರು ಇಡೀ ಜಗತ್ತಿನಲ್ಲೇ ಸ್ಟಾಕ್ ಮಾರ್ಕೆಟ್ನಿಂದ ಅತಿ ಹೆಚ್ಚು ಹಣವನ್ನು ಗಳಿಸಿದ ವ್ಯಕ್ತಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿಕೆ ಮಾಡಿ ವಾರೆನ್ ಬಫೆಟ್ ಅವರು ಬಿಲಿಯನ್ ಗಟ್ಟಲೆ ಗಳಿಸಿದ್ದಾರೆ. ಜಗತ್ತಿನ ಟಾಪ್ 10 ಶ್ರೀಮಂತರ ಪಟ್ಟಿಯಲ್ಲಿ ಇವತ್ತು ಇವರ ಹೆಸರಿದೆ. ಸೊ ಇಷ್ಟು ಹಣವನ್ನು ಇವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ ಗಳಿಸಿದ್ದಾರೆ. ಅದಕ್ಕಾಗಿ ನಾನು ವಾರೆನ್ ಬಫೆಟ್ ಅವರ ಇನ್ವೆಸ್ಟ್ಮೆಂಟ್ ಟಿಪ್ಸ್ಗಳನ್ನು ಇವತ್ತಿನ ಲೆಸನ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವೆ. ಒಂದು ವೇಳೆ ನಿಮಗೆ ವಾರೆನ್ ಬಫೆಟ್ ಅವರ ಮೇಲೆ ಡೀಟೇಲ್ಡ್ ಆಗಿರುವ ಕೇಸ್ ಸ್ಟಡಿ ವಿಡಿಯೋ ಬೇಕೆಂದರೆ ಕಮೆಂಟ್ ಮಾಡಿ. ಜಾಸ್ತಿ ಜನ ಕಮೆಂಟ್ ಮಾಡಿದರೆ ಮುಂದಿನ ಲೆಸನ್ನಲ್ಲೇ ನಾನು ವಾರೆನ್ ಬಫೆಟ್ ಅವರ ಟೋಟಲ್ ಲೈಫ್ ಸ್ಟೋರಿಯನ್ನು ಕೇಸ್ ಸ್ಟಡಿಯಾಗಿ ನಿಮಗೆ ಕೊಡುವೆ. ಓಕೆನಾ? ಫೈನ್. ಈಗ ವಾರೆನ್ ಬಫೆಟ್ ಅವರ ಇನ್ವೆಸ್ಟ್ಮೆಂಟ್ ಟಿಪ್ಸ್ಗಳೇನು ಅಂತ ಒಂದೊಂದಾಗಿ ನೋಡೋಣ. ಟಿಪ್ ನಂಬರ್ 1. ಮೊದಲ ಟಿಪ್ ಏನಪ್ಪ ಅಂತಂದರೆ, ಡೋಂಟ್ ಇನ್ವೆಸ್ಟ್ ಇನ್ ವಾಟ್ ಯು ಡೋಂಟ್ ನೋ. ನಿಮಗೆ ಯಾವುದರ ಬಗ್ಗೆ ಗೊತ್ತಿಲ್ಲವೋ ಅಂಥ ಬಿಸ್ನೆಸ್ಗಳಲ್ಲಿ ನೀವೇನು ಮಾಡಬಾರ್ದು, ನಿಮ್ಮ ಹಣವನ್ನು ಹೂಡಿಕೆ ಮಾಡಬಾರದು. ನಿಮಗೆ ಯಾವ ಬಿಸ್ನೆಸ್ಸಿನ ಬಗ್ಗೆ ಸಂಪೂರ್ಣವಾದ ನಾಲೆಜ್ ಇದೆಯೋ ಅದರಲ್ಲಿ ಮಾತ್ರ ನೀವು ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಇನ್ವೆಸ್ಟ್ ಇನ್ ಓನ್ಲಿ ವಾಟ್ ಯು ನೋ. ಅಂದರೆ ನಿಮಗೆ ಏನು ಗೊತ್ತಿದೆನೋ ಅದರಲ್ಲಿ ಮಾತ್ರ ನೀವು ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು. ಎಕ್ಸಾಂಪಲ್ಗಾಗಿ ಹೇಳಬೇಕೆಂದರೆ, ನಿಮಗೆ AI ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಅರ್ಥ. ಯಾವುದಾದ್ರೂ ಒಂದು ಕಂಪನಿ ಇದೆ, XYZ ಕಂಪನಿ, ಅದು AI ಮೇಲೆ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಈ ಬಿಸ್ನೆಸ್ ಮಾಡೆಲ್ಲೇ ಅರ್ಥ ಆಗದೇ ಇದ್ದರೆ, ಸೊ ನೀವು ಬಿಸ್ನೆಸ್ ಮಾಡೆಲನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಹಣವನ್ನು ಇದರಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಇದು ಲಾಸಲ್ಲಿದೆನಾ, ಪ್ರಾಫಿಟಲ್ಲಿದೆನಾ, ಇದಕ್ಕೆ ವ್ಯಾಲ್ಯೂ ಬರುತ್ತಾ ಅಥವಾ ಇಲ್ವಾ ಎಂಬುದು ನಿಮಗೆ ಹೇಗೆ ಗೊತ್ತಾಗುತ್ತೆ? ಸದ್ಯಕ್ಕೆ ಈಗ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿದೆ ಅಂಥೇಳಿ ನೀವು ಟರ್ನ್ ಓವರನ್ನು ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ಒಂದು ಐಡಿಯಾ ಬೇಕಲ್ಲ, ಎಷ್ಟು ವರ್ಷದ ತನಕ ಇದು ಸಕ್ಸಸ್ಫುಲ್ ಆಗಿರುತ್ತೆ ಅಂಥೇಳಿ. ಇಲ್ಲವಾದರೆ ನೀವು ಮುಂದಿನ 20 ವರ್ಷದ ತನಕ ಇದನ್ನು ಹೋಲ್ಡ್ ಮಾಡಿ ಇಟ್ಟುಕೊಳ್ತೀರಾ? ಮಧ್ಯದಲ್ಲೇ ಕಂಪ್ನಿ ಮುಳುಗೋದ್ರೆ, ಬಿಸ್ನೆಸ್ಸೇ ಬಿದ್ದೋದ್ರೆ, ಸೊ ನಿಮಗೆ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ನೀವು ಬಿಸ್ನೆಸ್ ಮಾಡೆಲನ್ನು ಅರ್ಥ ಮಾಡಿಕೊಳ್ಳಲು ಟ್ರೈ ಮಾಡಬೇಕು. ನಿಮಗೆ ಬಿಸ್ನೆಸ್ ಮಾಡೆಲ್ ಅರ್ಥವಾದರೆ ಮಾತ್ರ ನೀವು ಅದರಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು. ಒಂದು ವೇಳೆ ನಿಮಗೆ ಬಿಸ್ನೆಸ್ ಕೂಡ ಅರ್ಥವಾಗಲಿಲ್ಲ, ಬಿಸ್ನೆಸ್ ಮಾಡೆಲ್ ಕೂಡ ಅರ್ಥವಾಗಲಿಲ್ಲ, ಅಥವಾ ಈ ಇಂಡಸ್ಟ್ರಿಯ ಬಗ್ಗೆ ನಿಮಗೆ ABCDನೂ ಗೊತ್ತಿಲ್ಲ ಅಂತಂದರೆ ನೀವು ಇಂತಹ ಬಿಸ್ನೆಸ್ಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಬಾರ್ದು. ಈ ತರಹದ ಕಂಪನಿಗಳ ಶೇರ್ಗಳನ್ನು, ಸ್ಟಾಕ್ಸ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡಬಾರದು. ಏನೂ ಗೊತ್ತೇ ಇಲ್ಲ ಅಂತಂದರೆ ಯಾಕೆ ಸುಮ್ಮನೆ ದೊಡ್ಡ ರಿಸ್ಕನ್ನು ತೆಗೆದುಕೊಳ್ಳಬೇಕು? ನಿಮಗೆ ಯಾವುದರಲ್ಲಿ ನಾಲೆಜ್ ಇದೆನೋ ಅದರಲ್ಲಿ ಹೂಡಿಕೆ ಮಾಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ, ನೀವು ಬೇಗನೆ ಅದರಲ್ಲಿ ಪ್ರಾಫಿಟನ್ನು ಮಾಡ್ತೀರಿ. ಏನು ಮಣ್ಣು ಗೊತ್ತಿಲ್ಲ ಅಂತಂದರೆ ನೀವು ಅದರಲ್ಲಿ ಹೂಡಿಕೆ ಮಾಡೋದು ಏನಾಗಿದೆ, ಕಂಪ್ಲೀಟಾಗಿ ಸ್ಟುಪಿಡಿಟಿ ಆಗಿದೆ, ಒಂದು ದೊಡ್ಡ ಮೂರ್ಖತನವಾಗಿದೆ. ಸೊ ಗೆಳೆಯರೇ, ನೀವು ಫಸ್ಟ್ ಟೈಮು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ.
ಅಂದರೆ ನಿಮಗೆ ಗೊತ್ತಿಲ್ಲದ ಸ್ಟಾಕ್ಸ್ಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಡಿ. ಮೊದಲು ಆ ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಏನಿದೆ ಅಂತ ಅರ್ಥ ಮಾಡಿಕೊಳ್ಳಿ. ಆ ಬಿಸ್ನೆಸ್ ಮಾಡೆಲ್ ನಿಮಗೆ ಅರ್ಥ ಆಯ್ತಪ್ಪ ಅಂತಂದರೆ ಮಾತ್ರ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ. ಅರ್ಥ ಆಗದೇ ಇದ್ದರೆ ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡಬೇಡಿ. ಗೆಳೆಯರೇ, ಎರಡನೇ ಟಿಪ್ಪನ್ನು ಡಿಸ್ಕಸ್ ಮಾಡುವುದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವ ಪ್ರಶ್ನೆಯನ್ನು ಕೇಳುವೆ. ಗೆಳೆಯರೇ, ನೀವು ಬೈಕನ್ನು, ಕಾರನ್ನು ಅಥವಾ ಡ್ರೆಸ್ಸನ್ನು ತೆಗೆದುಕೊಳ್ಳುವಾಗ ಏನನ್ನು ನೋಡಿ ತೆಗೆದುಕೊಳ್ಳುತ್ತೀರಾ? ಸಿಂಪಲ್ ಆಗಿದೆ ನನ್ನ ಪ್ರಶ್ನೆ. ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗ ಮೊದಲಿಗೆ ನೀವು ಏನನ್ನು ನೋಡಿ ಖರೀದಿ ಮಾಡ್ತೀರಾ? ನಾನೇ ಆನ್ಸರನ್ನು ಕೊಡುವೆ. ಫಸ್ಟ್ ಆಫ್ ಆಲ್ ನೀವೇನು ನೋಡ್ತೀರಾ? ಕ್ವಾಲಿಟಿ ಏನಿದೆ ಅಂತ ನೋಡ್ತೀರಾ. ಅದಾದ ನಂತರ ಪ್ರೈಸ್ ಏನಿದೆ ಅಂತ ನೋಡ್ತೀರಾ. ಫಸ್ಟ್ ನೀವೇನು ಮಾಡ್ತೀರಾ? ಯಾವುದೇ ವಸ್ತುವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅದರ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತೀರಾ. ಕ್ವಾಲಿಟಿ ಆದ ಮೇಲೆ ಅದರ ಪ್ರೈಸ್ ಮೇಲೆ ಫೋಕಸ್ ಮಾಡ್ತೀರಾ. ಸೊ ವಾರನ್ ಬಫೆಟ್ ಅವರು ಏನು ಹೇಳ್ತಾರೆ ಅಂತಂದರೆ, ನೀವು ಪರ್ಚೇಸ್ ಮಾಡುವಾಗ ಬೆಸ್ಟ್ ಕ್ವಾಲಿಟಿಯ ಸ್ಟಾಕ್ಸ್ಗಳನ್ನು ಪರ್ಚೇಸ್ ಮಾಡಬೇಕು. ಬಟ್ ಪ್ರೈಸ್ ಏನಾಗಿರಬೇಕು? ಲೋ ಆಗಿರಬೇಕು. ಇದು ಅವರ ಎರಡನೇ ಟಿಪ್ ಆಗಿದೆ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡುವಾಗ ಬೆಸ್ಟ್ ಕ್ವಾಲಿಟಿಯ ಸ್ಟಾಕ್ಸ್ಗಳನ್ನು ಪರ್ಚೇಸ್ ಮಾಡಬೇಕು. ಯಾವ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಬೇಕಪ್ಪ ಅಂತಂದರೆ ಲೋ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಬೇಕು. ಇದೇನಾಗಿದೆ ವಾರನ್ ಬಫೆಟ್ ಅವರ ಎರಡನೇ ಇನ್ವೆಸ್ಟ್ಮೆಂಟ್ ಟಿಪ್ ಆಗಿದೆ. ನೀವು ಯಾವುದೇ ಕಾರಣಕ್ಕೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸನ್ನು ಮಾಡಿಕೊಂಡು ಸಿಲ್ಲಿ ಸ್ಟಾಕ್ಸ್ಗಳನ್ನು ಪರ್ಚೇಸ್ ಮಾಡಬಾರದು, ಅಥವಾ ಯೂಸ್ಲೆಸ್ ಆಗಿರುವ ಕಂಪನಿಯ ಸ್ಟಾಕ್ಸ್ಗಳನ್ನು ಪರ್ಚೇಸ್ ಮಾಡಬಾರದು. ಲೋ ಕಾಸ್ಟ್ನಲ್ಲಿ ಅಂದರೆ ಲೋ ಪ್ರೈಸ್ನಲ್ಲಿ ಖರೀದಿ ಮಾಡೋದಿದೆ ಅಂಥೇಳಿ ಟೋಟಲ್ ಆಗಿ ಸಿಲ್ಲಿ ಸ್ಟಾಕ್ಸ್ಗಳನ್ನು, ಯೂಸ್ಲೆಸ್ ಸ್ಟಾಕ್ಸ್ಗಳನ್ನು, ಗೊಳ್ಳು ಷೇರುಗಳನ್ನು ನೀವು ಪರ್ಚೇಸ್ ಮಾಡಬಾರದು. ಸ್ಟಾಕ್ಸ್ಗಳು ಬೆಸ್ಟ್ ಕ್ವಾಲಿಟಿಯಲ್ಲಿರಬೇಕು, ಆದರೆ ಪ್ರೈಸ್ ಮಾತ್ರ ಕಮ್ಮಿಯಾಗಿರಬೇಕು. ಅಂದರೆ ನೀವೇನು ಮಾಡಬೇಕು? ಈ ಸ್ಟಾಕ್ಸ್ಗಳ ಬೆಲೆ ಇಳಿಯುವ ತನಕ ವೇಟ್ ಮಾಡಬೇಕು. ಯಾವಾಗ ಇವು ಲೋ ಪ್ರೈಸ್ನಲ್ಲಿ ಸಿಗ್ತಾ ಇರುತ್ತೋ ಆ ಟೈಮಲ್ಲಿ ನೀವೇನು ಮಾಡಬೇಕು? ಇವುಗಳನ್ನು ಖರೀದಿಸಬೇಕು. ಇವುಗಳ ಬೆಲೆ ಹೈ ಆಗಿರುವಾಗ ನೀವು ಖರೀದಿಸಬಾರದು. ಸೊ ಇಲ್ಲೇ ಅವರು ಮತ್ತೊಂದು ಮಾತನ್ನು ಹೇಳ್ತಾರೆ. ಆ ಮಾತು ಏನಪ್ಪ ಅಂತಂದರೆ, ಮಾರ್ಕೆಟ್ನಲ್ಲಿ ಎಲ್ಲರೂ ಗ್ರೀಡಿ ಆಗಿರುವಾಗ ನೀವೇನಾಗಬೇಕು? ಸೈಲೆಂಟ್ ಆಗಿರಬೇಕು. ಸರಿನಾ? ಎಲ್ಲರೂ ಮಾರ್ಕೆಟ್ನಲ್ಲಿ ಗ್ರೀಡಿ ಆಗಿರುವಾಗ ನೀವು ಸೈಲೆಂಟ್ ಆಗಿರಬೇಕು. ಯಾವಾಗ ಎಲ್ಲರೂ ಸೈಲೆಂಟ್ ಆಗಿರ್ತಾರೋ ಮಾರ್ಕೆಟ್ನಲ್ಲಿ ಆವಾಗ ನೀವು ಗ್ರೀಡಿ ಆಗಬೇಕು. ಸಿಂಪಲ್ ಆಗಿದೆ. ಮಾರ್ಕೆಟ್ನಲ್ಲಿ ಯಾವಾಗ ಎಲ್ಲರೂ ಗ್ರೀಡಿ ಆಗ್ತಾರೆ? ಯಾವಾಗ ಶೇರ್ ಮಾರ್ಕೆಟ್ ಏರ್ತಾ ಇರುತ್ತೋ ಆ ಟೈಮ್ನಲ್ಲಿ ಎಲ್ಲರೂ ಗ್ರೀಡಿ ಆಗ್ತಾರೆ. ಫಸ್ಟ್ ಟೈಮು ಯಾರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ತಾರೋ, ಸ್ಟಾಕ್ ಮಾರ್ಕೆಟ್ ಏರ್ತಾ ಇದೆ ಅನ್ನೋ ಸುದ್ದಿ ಅವರ ಕಿವಿ ಮೇಲೆ ಬಿದ್ದಾಗ ಅವರು ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ ಏರೋವಾಗಲೇ ಷೇರುಗಳನ್ನು ಖರೀದಿ ಮಾಡ್ತಾರೆ. ಅವರು ಆವಾಗ ಬೆಸ್ಟ್ ಕ್ವಾಲಿಟಿಯಾದ ಸ್ಟಾಕ್ಸ್ಗಳನ್ನು ಪರ್ಚೇಸ್ ಮಾಡಿದರೂ ಕೂಡ ಅವರೇನು ಮಾಡ್ತಾರೆ? ಈ ಟೈಮಲ್ಲಿ ಹೈ ಪ್ರೈಸಿಗೆ ಪರ್ಚೇಸ್ ಮಾಡ್ತಾರೆ. ತುಂಬಾ ಕಾಸ್ಟ್ಲಿಯಾಗಿ ಅವುಗಳನ್ನು ಪರ್ಚೇಸ್ ಮಾಡ್ತಾರೆ. ಸೊ ಇದು ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಗೊತ್ತಾಗಲ್ಲ. ಸೊ ನೀವು ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದರೆ ನೀವೇನು ಮಾಡಬೇಕು? ಎಲ್ಲರೂ ಗ್ರೀಡಿ ಆಗಿದ್ದಾರಾ ಅಥವಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲ್ಲರೂ ಗ್ರೀಡಿ ಆದಾಗ ನೀವು ಸೈಲೆಂಟ್ ಆಗಿರಬೇಕು. ಎಲ್ಲರೂ ಯಾವಾಗ ಗ್ರೀಡಿ ಆಗ್ತಾರೆ ಅಂತಂದರೆ, ಸ್ಟಾಕ್ ಮಾರ್ಕೆಟು ಏರುತ್ತಿರುವಾಗ ಎಲ್ಲರೂ ಗ್ರೀಡಿ ಆಗ್ತಾರೆ. ಆ ಟೈಮಲ್ಲಿ ಬೆಸ್ಟ್ ಕಂಪನಿಗಳ ಷೇರುಗಳ ಬೆಲೆ ಏರ್ತಾನೆ ಇರುತ್ತೆ, ಹೈ ಕಾಸ್ಟ್ ಆಗಿರುತ್ತದೆ. ಈ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಸ್ಟಾಕ್ಸ್ಗಳನ್ನು ಖರೀದಿ ಮಾಡುವ ಗೋಜಿಗೆ ಹೋಗಬಾರ್ದು. ಯಾರು ಸ್ಟಾಕ್ ಮಾರ್ಕೆಟ್ನಲ್ಲಿ ಫಸ್ಟ್ ಟೈಮ್ ತಮ್ಮ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇರ್ತಾರೋ ಅವರಿಗೆ ಗೊತ್ತಿರಲ್ಲ ಯಾವಾಗ ಖರೀದಿ ಮಾಡಬೇಕು, ಯಾವಾಗ ಮಾರಾಟ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅವ್ರೇನು ಮಾಡ್ತಾರೆ? ಸ್ಟಾಕ್ ಮಾರ್ಕೆಟ್ ಏರ್ತಾ ಇದೆ ಅನ್ನೋ ಸುದ್ದಿ ಅವರ ಕಿವಿಗೆ ಬಿದ್ದ ತಕ್ಷಣ ಮೋಟಿವೇಟೆಡ್ ಆಗ್ತಾರೆ, ಎಕ್ಸೈಟ್ ಆಗ್ತಾರೆ, ಗ್ರೀಡಿ ಆಗ್ತಾರೆ. ಅಂದರೆ ದುರಾಸೆ ಪಟ್ಟು ಯಾವುದೇ ಚಿಂತೆಯನ್ನು ಮಾಡದೆ, ಜಾಸ್ತಿ ಯೋಚನೆಯನ್ನು ಮಾಡದೆ ಅವರು ಏನು ಮಾಡ್ತಾರೆ? ಹೈ ಪ್ರೈಸಲ್ಲಿ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಸೊ ನೀವು ಈ ರೀತಿ ಮಾಡಬಾರದು. ಯಾವಾಗ ಮಾರ್ಕೆಟ್ನಲ್ಲಿ ಎಲ್ಲರೂ ಗ್ರೀಡಿ ಆಗಿರ್ತಾರೋ ಆ ಟೈಮಲ್ಲಿ ನೀವು ಸೈಲೆಂಟ್ ಆಗಿರಬೇಕು. ಯಾವುದೇ ಥರನಾದ ಸ್ಟಾಕ್ಸ್ಗಳನ್ನು ಪರ್ಚೇಸ್ ಮಾಡಬಾರದು. ಸೊ ಇನ್ನು ಯಾವಾಗ ಪರ್ಚೇಸ್ ಮಾಡಬೇಕೆಂದರೆ ಎಲ್ಲರೂ ಸೈಲೆಂಟ್ ಆಗಿರುವಾಗ. ಎಲ್ಲರೂ ಯಾವಾಗ ಸೈಲೆಂಟ್ ಆಗಿರ್ತಾರೆ? ಯಾವಾಗ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇರುತ್ತೋ ಆ ಟೈಮಲ್ಲಿ ಎಲ್ಲ ಸ್ಟಾಕ್ಗಳ ಬೆಲೆ ಏನಾಗಿರುತ್ತದೆ? ಲೋ ಆಗಿರುತ್ತದೆ. ಸೊ ಆ ಟೈಮಲ್ಲಿ ನೀವೇನಾಗಬೇಕು? ಗ್ರೀಡಿ ಆಗಬೇಕು. ನೀವು ಮೊದಲೇ ಒಂದು ಲಿಸ್ಟ್ ಮಾಡಿಕೊಂಡು ರೆಡಿಯಾಗಿರಬೇಕು. ಯಾವುವು ಬೆಸ್ಟ್ ಕ್ವಾಲಿಟಿ ಸ್ಟಾಕ್ಸ್ಗಳಿವೆ ಅಂತೇಳಿ ಒಂದು ಲಿಸ್ಟನ್ನು ಮಾಡಿಕೊಂಡು ರೆಡಿಯಾಗಿರಬೇಕು. ಯಾವಾಗ ಜನ ಸೈಲೆಂಟ್ ಆಗ್ತಾರೋ, ಅಂದರೆ ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳುತ್ತೋ ಆ ಟೈಮಲ್ಲಿ ನೀವು ಗ್ರೀಡಿ ಆಗಬೇಕು. ಅಂದರೆ ಏನು ಮಾಡಬೇಕು? ಲೋ ಪ್ರೈಸ್ನಲ್ಲಿ ಹೆಚ್ಚಿಗೆ ಶೇರ್ಗಳನ್ನು ಪರ್ಚೇಸ್ ಮಾಡಬೇಕು.
ಎಲ್ಲರೂ ಸೈಲೆಂಟ್ ಆಗಿರುವಾಗ ನೀವು ಗ್ರೀಡಿ ಆಗಿರಬೇಕು. ಆ ಟೈಮಲ್ಲಿ ಬೆಸ್ಟ್ ಕ್ವಾಲಿಟಿ ಸ್ಟಾಕ್ಸ್ಗಳನ್ನು ಲೋ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಬೇಕು. ಇದು 2ನೇ ಟಿಪ್ ಆಗಿದೆ. ಈ ಟಿಪ್ಪನ್ನು ನೀವು ಫಾಲೋ ಮಾಡಿದರೆ ನೀವು ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ವಾರೆನ್ ಬಫೆಟ್ ಅವರಂತೆ ಸಕ್ಸಸ್ಫುಲ್ ಆಗುತ್ತೀರಾ. ವಾರೆನ್ ಬಫೆಟ್ ಅವರ 3ನೇ ಇನ್ವೆಸ್ಟ್ಮೆಂಟ್ ಟಿಪ್ಪನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಾನೊಂದು ಸಿಂಪಲ್ ಆಗಿರುವ ಪ್ರಶ್ನೆಯನ್ನು ಕೇಳುವೆ. ನೀವು ಮದುವೆ ಮಾಡಿಕೊಳ್ಳುವಾಗ ನೀವು ಬರೀ 2 ವರ್ಷ ಮಾತ್ರ ಸಂಸಾರ ಮಾಡ್ತೀನಿ, 4 ವರ್ಷ ಮಾಡ್ತೀನಿ, 10 ವರ್ಷ ಸಂಸಾರ ಮಾಡ್ತೀನಿ ಅಂತೇಳಿ ಮದುವೆ ಆಗ್ತಿರೋ ಅಥವಾ ಲೈಫ್ ಲಾಂಗ್ ಇರ್ತೀನಿ ಅಂತೇಳಿ ಮದುವೆ ಆಗ್ತಿರೋ? ಆಬ್ವಿಯಸ್ಲಿ ನೀವು ಲೈಫ್ ಲಾಂಗ್ ಸಂಸಾರ ಮಾಡ್ತೀನಿ ಅಂತೇಳಿನೇ ಮದುವೆ ಆಗ್ತಿರಲ್ಲ. ಸೊ ನೀವು ಸ್ಟಾಕ್ಗಳನ್ನು ಪರ್ಚೇಸ್ ಮಾಡುವಾಗ ಸ್ವಲ್ಪ ಇದೇ ಥರನಾದ ಮೆಂಟಾಲಿಟಿಯನ್ನು ಹೊಂದಬೇಕು. ನಿಮಗೆ ಬೆಸ್ಟ್ ಕಂಪನಿಯ ಸ್ಟಾಕ್ ಸಿಕ್ಕಿರುವಾಗ, ಕಂಪನಿ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇರುವಾಗ ನೀವ್ಯಾಕೆ ಸ್ಟಾರ್ಟಿಂಗಲ್ಲೇ ಯೋಚನೆ ಮಾಡ್ತೀರಾ, ನಾನು ಇದನ್ನು ಬರೀ 1 ವರ್ಷ ಮಾತ್ರ ಇಟ್ಕೊಳ್ತೀನಿ, ಬರೀ 3 ತಿಂಗಳು ಮಾತ್ರ ಇಟ್ಕೊಳ್ತೀನಿ, ಅದಾದ ನಂತರ ಮಾರಿ ಬಿಡ್ತೀನಿ ಅಂತ ಯಾಕೆ ಯೋಚನೆ ಮಾಡ್ತೀರಾ? ಸೊ 3ನೇ ಟಿಪ್ಪು ಇದೇ ಥರನಾಗಿದೆ, ಇದಕ್ಕೆ ರಿಲೆವೆಂಟ್ ಆಗಿದೆ. ಸೊ 3ನೇ ಟಿಪ್ ಏನಪ್ಪ ಅಂತಂದರೆ ಬಾಯ್ ಬೆಸ್ಟ್ ಸ್ಟಾಕ್ಸ್. ಅಂದರೆ ನೀವು ಬೆಸ್ಟ್ ಸ್ಟಾಕ್ಸ್ಗಳನ್ನು ಖರೀದಿ ಮಾಡಬೇಕು. ಆ್ಯಂಡ್ ಹೋಲ್ಡ್ ಇಟ್ ಫಾರ್ ಲಾಂಗ್ ಟೈಮ್ ಆರ್ ಫಾರ್ ಎವರ್. ಹೋಲ್ಡ್ ಇಟ್ ಫಾರ್ ಎವರ್ ಆರ್ ಲಾಂಗ್ ಟರ್ಮ್. ಈ ಟಿಪ್ನಲ್ಲಿ ವಾರೆನ್ ಬಫೆಟ್ ಅವರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿನ ಇಂಪಾರ್ಟೆನ್ಸ್ನ ಬಗ್ಗೆ ಮಾತಾಡುತ್ತಿದ್ದಾರೆ. ನಾವೇನು ಮಾಡಬೇಕು, ಬೆಸ್ಟ್ ಶೇರ್ಗಳನ್ನು ಖರೀದಿ ಮಾಡಬೇಕು, ಅದನ್ನು ಲಾಂಗ್ ಟೈಮಿನ ತನಕ ಹೋಲ್ಡ್ ಮಾಡಿಟ್ಟುಕೊಳ್ಳಬೇಕು. ವಾರೆನ್ ಬಫೆಟ್ ಅವರ ಫೇವ್ರೇಟ್ ಇನ್ವೆಸ್ಟ್ಮೆಂಟ್ ಟೈಮ್ ಏನಾಗಿದೆಪ್ಪ ಅಂತಂದರೆ ಫಾರ್ ಎವರ್ ಆಗಿದೆ. ವಾರೆನ್ ಬಫೆಟ್ ಅವರು ಏನು ಹೇಳ್ತಾರೆ ಅಂತಂದರೆ, ನಿಮಗೆ ಯಾವುದಾದ್ರೂ ಒಂದು ಬೆಸ್ಟ್ ಕಂಪ್ನಿ ಸಿಕ್ಕರೆ, ಅಂದರೆ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ಫೈನಾನ್ಷಿಯಲಿ ಪ್ರಾಫಿಟೇಬಲ್ ಆಗಿರಬೇಕು. ಅಂತಹ ಒಂದು ಬೆಸ್ಟ್ ಕಂಪನಿಯನ್ನು ಸಿಕ್ಕರೆ ನೀವು ಅದನ್ನು ಫಾರ್ ಎವರ್ ಆಗಿ ಹೋಲ್ಡ್ ಮಾಡಬೇಕು ಅಂತ ವಾರೆನ್ ಬಫೆಟ್ ಅವರು ಹೇಳುತ್ತಾರೆ. ನಿಮಗೆ ಚೆನ್ನಾಗಿರೋ ಕಂಪನಿ ಸಿಕ್ಕಿರುವಾಗ, ಈ ಕಂಪನಿಗೆ ಮುಂದಿನ 100 ವರ್ಷ ಭವಿಷ್ಯ ಇರುವಾಗ ನೀವ್ಯಾಕೆ ಅದನ್ನು 1 ವರ್ಷಕ್ಕೆ ಮಾರಿದೆ, 5 ವರ್ಷಕ್ಕೆ ಮಾರಿದೆ, 10 ವರ್ಷಕ್ಕೆ ಮಾರಿದೆ ಅಂತೇಳಿ ವಾರೆನ್ ಬಫೆಟ್ ಅವರು ಕೇಳುತ್ತಾರೆ. ವಾರೆನ್ ಬಫೆಟ್ ಅವರು ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟಲ್ಲಿ ನಂಬಿಕೆಯನ್ನು ಹೊಂದಿಲ್ಲ. ಅವರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತಾರೆ. ಸೊ ಅವರ ಫೇವ್ರೇಟ್ ಇನ್ವೆಸ್ಟ್ಮೆಂಟ್ ಟೈಮ್ ಏನಾಗಿದೆಪ್ಪ ಅಂತಂದರೆ ಫಾರ್ ಎವರ್ ಆಗಿದೆ. ವಾರೆನ್ ಬಫೆಟ್ ಅವರು ಯಾವುದಾದ್ರೂ ಒಂದು ಬೆಸ್ಟ್ ಸ್ಟಾಕ್ಸ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ, ಅದನ್ನು ಅವರು ಮಿನಿಮಮ್ 20 ವರ್ಷನಾದರೂ ಹೋಲ್ಡ್ ಮಾಡ್ತಾರೆ. 20 ವರ್ಷ ಆದ ನಂತರವೂ ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ದರೆ ಆಗ ಅವರು ಇದನ್ನು ಬಿಟ್ಕೊಡಲ್ಲ. ಅವರೇನು ಮಾಡ್ತಾರೆ, ಇದನ್ನು ಫಾರ್ ಎವರ್ ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಅವರ ಹೋಲ್ಡಿಂಗ್ಸನ್ನು ಮುಂದುವರಿಸ್ತಾರೆ. ಸೊ ನಾವು ಕೂಡ ಅದೇ ರೀತಿ ಮಾಡಬೇಕು ಅಂತೇಳಿ ವಾರೆನ್ ಬಫೆಟ್ ಅವರು ಟಿಪ್ಸನ್ನು ಕೊಡ್ತಾರೆ, ಸಲಹೆಯನ್ನು ಕೊಡ್ತಾರೆ. ವಾರೆನ್ ಬಫೆಟ್ ಅವರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬೆಸ್ಟ್ ವಿಷಯವನ್ನು, ಒಂದು ಬೆಸ್ಟ್ ಸಜೆಷನನ್ನು ಕೊಡ್ತಾರೆ. ಅದೇನಪ್ಪ ಅಂತಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಪೇಷನ್ಸ್ ಏನಾಗಿದೆ, ಕೀ ಆಗಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಟೈಮನ್ನು ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಣದ ಗೇಮ್ ಎಲ್ಲಿದೆಪ್ಪ ಅಂತಂದರೆ ಟೋಟಲಿ ಮನಿ ಡಬಲ್ ಗೇಮು, ಮನಿ ಟ್ರಿಬಲ್ ಗೇಮು ಒಟ್ಟಿನಲ್ಲಿ ಎಲ್ಲಿದೆಪ್ಪ ಅಂತಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನಲ್ಲಿದೆ. ಹಣದ ಗೇಮ್ ಏನಾಗಿದೆ, ಹಣ ಯಾವಾಗ ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ, 10 ಪಟ್ಟಾಗುತ್ತೆ, 100 ಪಟ್ಟಾಗುತ್ತದೆಯಪ್ಪ ಅಂತಂದರೆ ಅದಕ್ಕೆ ನಾವೇನು ಮಾಡಬೇಕು, ಪ್ರಾಪರ್ ಟೈಮಿಂಗನ್ನು ಕೊಡಬೇಕು. ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಈ ಹಣದ ಟೋಟಲ್ ಗೇಮ್ ಏನಿದೆ ಅಲ್ಲ, ಅದೇನಾಗಿದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಸೀಕ್ರೆಟ್ ಆಗಿ ಉಳಿದಿದೆ. ಬಹಳಷ್ಟು ಜನರಿಗೆ ಇದು ಗೊತ್ತಾಗಲ್ಲ. ಅವ್ರೇನು ಮಾಡ್ತಾರೆ, ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಲ್ಪ ಲಾಭದಲ್ಲೇ ಖುಷಿಯಾಗಿಬಿಡ್ತಾರೆ. ಬಟ್ ನಮಗೆ ಜಾಸ್ತಿ ಹಣ ಗಳಿಸಬೇಕಾಗಿದೆ, ನಾವು ಕೂಡ ವಾರೆನ್ ಬಫೆಟ್ ಅವರಂತೆ ಬಿಲಿಯನೇರ್ ಆಗಬೇಕು ಅಂತಂದರೆ ನಾವು ಖರೀದಿಸುವಾಗಲೇ ಸರಿಯಾಗಿ ರಿಸರ್ಚ್ ಮಾಡಿ, ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಿ ಬೆಸ್ಟ್ ಸ್ಟಾಕ್ಸ್ಗಳನ್ನು ಖರೀದಿ ಮಾಡಬೇಕು ಮತ್ತು ಅದನ್ನು ಲಾಂಗ್ ಟೈಮಿನ ತನಕ ಹೋಲ್ಡ್ ಮಾಡಬೇಕು. ಮನಿಯ ಕಂಪೌಂಡಿಂಗ್ ಎಫೆಕ್ಟ್ ಇದೆ. ಅಂದರೆ ಹಣ ಜಾಸ್ತಿ ಆಗುತ್ತಾ ಹೋಗಬೇಕಂದ್ರೆ, ಕಂಪೌಂಡಿಂಗಲ್ಲಿ ಬೆಳೆಯಬೇಕಂದ್ರೆ ಅದಕ್ಕೆ ನಾವು ಟೈಮಿಂಗನ್ನು ಕೊಡಬೇಕು. ಪೇಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ಸೊ ವಾರೆನ್ ಬಫೆಟ್ ಅವರ ಅನುಸಾರವಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಆಗಿದೆ. ನಾವು ಬೆಸ್ಟ್ ಸ್ಟಾಕ್ಸ್ಗಳನ್ನು ಖರೀದಿ ಮಾಡಿ ಲಾಂಗ್ ಟೈಮಿನ ತನಕ ಅದನ್ನು ಹೋಲ್ಡ್ ಮಾಡಬೇಕು. ಕಂಪನಿ ಇನ್ನೂ ಬೆಸ್ಟ್ ಆಗಿ ಉಳಿದಿದ್ದರೆ ಅದನ್ನು ಫಾರ್ ಎವರ್ ಆಗಿ ಇಟ್ಟುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ವಾರೆನ್ ಬಫೆಟ್ ಅವರು ಹೇಳುತ್ತಾರೆ. ಗೆಳೆಯರಿ, ಈಗ 4ನೇ ಇನ್ವೆಸ್ಟ್ಮೆಂಟ್ ಟಿಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ವಾರೆನ್ ಬಫೆಟ್ ಅವರ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಆಗಿದೆ. ಅವರು ಈ ಟಿಪ್ಪಲ್ಲಿ ಏನು ಹೇಳ್ತಾರೆ ಅಂದರೆ ಓವರ್ ಡೈವರ್ಸಿಫಿಕೇಶನ್ ಈಸ್ ಡೇಂಜರಸ್ ಅಂತ ಹೇಳ್ತಾರೆ. ಡೈವರ್ಸಿಫಿಕೇಶನ್ ಏನಾಗಿದೆ, ಚೆನ್ನಾಗಿದೆ, ಓಕೆ, ನೋ ಪ್ರಾಬ್ಲಮ್. ಆದರೆ ಓವರ್ ಡೈವರ್ಸಿಫಿಕೇಶನ್ ಏನಾಗಿದೆ, ಡೇಂಜರಸ್ ಆಗಿದೆ ಅನ್ನೋದು ಅವರ ಅಭಿಪ್ರಾಯವಾಗಿದೆ.
ಇನ್ನು ನೀವು ಡೈವರ್ಸಿಫಿಕೇಷನ್ ಅಂದರೆ ಏನು ಅಂತ ಕೇಳಬಹುದು. ಈಗಾಗಲೇ ನಾನು ಹಳೆಯ ಲೆಸನ್ಸ್ಗಳಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ ಡೈವರ್ಸಿಫಿಕೇಷನ್ ಅಂದರೆ ಏನು ಅಂಥೇಳಿ. ನೀವು ನಿಮ್ಮ ಬಳಿ ಇರುವ ಎಲ್ಲ ಹಣವನ್ನು ಒಂದೇ ಒಂದು ಸ್ಟಾಕ್ನಲ್ಲಿ ಹೂಡಿಕೆ ಮಾಡಬಾರದು. ನೀವೇನು ಮಾಡಬೇಕು, ನಿಮ್ಮ ಹತ್ರ ಇರುವ ಹಣವನ್ನು ಬೇರೆ ಬೇರೆ ಸೆಕ್ಟರ್ನಲ್ಲಿರುವ ಬೇರೆ ಬೇರೆ ಸ್ಟಾಕ್ಸ್ಗಳ ಮೇಲೆ ಹೂಡಿಕೆ ಮಾಡಬೇಕು. ಉದಾಹರಣೆಗಾಗಿ ಹೇಳಬೇಕೆಂದರೆ ಕೆಲವೊಂದಿಷ್ಟು ಅಮೌಂಟನ್ನು ನೀವು ಆಟೋಮೊಬೈಲ್ ಸೆಕ್ಟರ್ ಕಂಪನಿಗಳ ಬೆಸ್ಟ್ ಸ್ಟಾಕ್ಸ್ಗಳ ಮೇಲೆ ಹೂಡಿಕೆ ಮಾಡಬೇಕು, ಟೆಲಿಕಾಂ ಕಂಪನಿಗಳ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಬಹುದು, ಟೂರಿಸಮ್ನಲ್ಲಿ ಹೂಡಿಕೆ ಮಾಡಬಹುದು, FMCGಯಲ್ಲಿ ಮಾಡಬಹುದು, ಹೆಲ್ತಲ್ಲಿ ಮಾಡಬಹುದು, ಅಥವಾ ಇಂಡಸ್ಟ್ರಿಗಳಲ್ಲಿ ಮಾಡಬಹುದು. ಈ ರೀತಿ ಬೇರೆ ಬೇರೆ ಸೆಕ್ಟರ್ನ ಬೆಸ್ಟ್ ಕಂಪನಿಗಳ ಮೇಲೆ ನೀವು ಹೂಡಿಕೆ ಮಾಡಬೇಕು. ಈ ರೀತಿ ಮಾಡೋದಕ್ಕೆ ಅದಕ್ಕೆ ನಾವು ಡೈವರ್ಸಿಫಿಕೇಷನ್ ಅಂತ ಕರಿತೀವಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಡೈವರ್ಸಿಟಿ ಇರಬೇಕು. ಅಂದರೆ ನೀವು ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕು, ಬರೀ ಒಂದೇ ಶೇರಿನ ಮೇಲೆ ಹೂಡಿಕೆ ಮಾಡೋದಲ್ಲ. ಸೊ ನೀವು 5ರಿಂದ 10 ಸೆಕ್ಟರ್ನಲ್ಲಿ ಈ ರೀತಿ ಹೂಡಿಕೆ ಮಾಡ್ತಾ ಇದ್ದರೆ ಇದು ಓಕೆ ಅಂತ ಹೇಳಬಹುದು. ಆದರೆ ನೀವು 5ರಿಂದ 10 ಸೆಕ್ಟರ್ ಅಥವಾ 5ರಿಂದ 10 ಕಂಪನಿಗಳ ಮೇಲೆ ಹೂಡಿಕೆ ಮಾಡುವ ಬದಲು 50ರಿಂದ 60 ಕಂಪನಿಗಳಲ್ಲಿ ಈ ರೀತಿ ಬೇರೆ ಬೇರೆ ಹೂಡಿಕೆ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಇದೇನಾಗುತ್ತೆ, ನಿಮಗೆ ಡೇಂಜರಸ್ ಕೂಡ ಆಗುತ್ತೆ ಅಂತ ವಾರನ್ ಬಫೆಟ್ ಅವರ ಒಪಿನಿಯನ್ ಆಗಿದೆ. ಏಕೆ ಡೇಂಜರಸ್ ಆಗುತ್ತದೆ ಅಂದರೆ, ಮೊದಲನೇದಾಗಿ ನೀವು ನಿಮ್ಮ ಫೋಕಸನ್ನು ಕಳೆದುಕೊಂಡು ಬಿಡ್ತೀರಾ. ಅಂದರೆ ನಿಮಗೆ ಫೋಕಸ್ ಮಾಡಲು ಆಗಲ್ಲ. ಬರೀ 5ರಿಂದ 10 ಕಂಪನಿಗಳ ಶೇರುಗಳು ನಿಮ್ಮ ಹತ್ರ ಇದ್ದರೆ ನೀವು ಈಸಿಯಾಗಿ ಫಂಡಮೆಂಟಲ್ ಅನಾಲಿಸಿಸನ್ನು ಪದೇ ಪದೇ ಅವು ಕರೆಕ್ಟಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇವೆಯಾ ಅಥವಾ ಇಲ್ವಾ ಅಂತ ನೋಡಬಹುದು. ಏಕೆಂದರೆ ನಿಮ್ಮ ಹತ್ರ ಬರೀ 5ರಿಂದ 10 ಕಂಪನಿಯ ಸ್ಟಾಕ್ಸ್ಗಳಿರುತ್ತವೆ. ಅದೇ ಜಾಗದಲ್ಲಿ 50ರಿಂದ 60 ಕಂಪನಿಗಳ ಸ್ಟಾಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಫಸ್ಟ್ ಆಫ್ ಆಲ್ ಏನಾಗುತ್ತೆ, ನಿಮ್ಮ ಫೋಕಸ್ ಹೋಗುತ್ತೆ ಮತ್ತು ನಿಮಗೆ ಕರೆಕ್ಟಾಗಿ ಅನಾಲಿಸಿಸನ್ನು ಮಾಡಲು ಬರಲ್ಲ. 50ರಿಂದ 60 ಕಂಪನಿಗಳ ಅನಾಲಿಸಿಸನ್ನು ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ತೆಗೆದುಕೊಳ್ಳುತ್ತೆ. ಮತ್ತು ನೀವು ಅನಾಲಿಸಿಸನ್ನು ಮಾಡಿ ಮರ್ತು ಬಿಡುವಂಗಿಲ್ಲಲ್ಲ. ಪದೇ ಪದೇ ಅವು ಕರೆಕ್ಟಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇವೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತದೆ. 3 ತಿಂಗಳಿಗೆ, 6 ತಿಂಗಳಿಗೆ, ವರ್ಷಕ್ಕೆ, ಈ ರೀತಿ ನೀವು ಅವುಗಳ ಮೇಲೆ ಒಂದು ಕಣ್ಣಿಡಬೇಕಾಗುತ್ತದೆ. ಸೊ ನೀವು ಕಣ್ಣಿಡದಿದ್ದರೆ ಏನಾಗುತ್ತೆಪ್ಪ ಅಂತಂದರೆ, ಅದರಲ್ಲಿ ಯಾವುದಾದರೂ ಪರ್ಫಾರ್ಮೆನ್ಸನ್ನು ಮಾಡದೇ ಇದ್ದರೆ ಅದನ್ನು ನೀವು ಇಟ್ಕೊಂಡು ಕುಂತ್ರೆ ನಿಮಗೆ ಲಾಸ್ ಆಗುತ್ತೆ. ಮುಂದೆ ನೀವು ಅಂತಹ ಶೇರ್ಗಳನ್ನು ಪುಕ್ಸಟೆ ಕೊಡ್ತೀನಿ ಅಂತಂದರೂ ಕೂಡ ಯಾರೂ ಪರ್ಚೇಸ್ ಮಾಡಲ್ಲ. ಸೊ ಆವಾಗ ನಿಮಗೇನಾಗುತ್ತೆ, ಅನಾಲಿಸಿಸ್ಸು ಹಾರ್ಡ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಫೋಕಸ್ ಹೋಗುತ್ತೆ. ಅದನ್ನು ಅನಾಲಿಸಿಸ್ ಮಾಡುವಾಗಲೂ ಕೂಡ ನಿಮಗೆ ತುಂಬಾ ಟೈಮ್ ಬೇಕಾಗುತ್ತದೆ ಮತ್ತು ಇದು ಡಿಫಿಕಲ್ಟ್ ಕೂಡ ಆಗುತ್ತದೆ. ಇನ್ನು ನೀವು ಇಷ್ಟು ಶೇರ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಯೂಸ್ಲೆಸ್ ಶೇರ್ಗಳನ್ನು ಪರ್ಚೇಸ್ ಮಾಡುವ ಸಾಧ್ಯತೆ ತುಂಬಾ ಇರುತ್ತದೆ. ಅಂಡರ್ ವ್ಯಾಲ್ಯೂಡ್ ಆಗಿರುವ ಶೇರ್ಗಳನ್ನು ಪರ್ಚೇಸ್ ಮಾಡುವ ಸಾಧ್ಯತೆ ತುಂಬಾ ಇರುತ್ತದೆ. ಏಕೆಂದರೆ 50-60 ಕಂಪನಿಗಳಲ್ಲಿ ನೀವು ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡೋದು ಅದೇನು ಈಸಿ ಮಾತಲ್ಲ. ಅದಕ್ಕೆ ಟೈಮ್ ಬೇಕಾಗುತ್ತದೆ. ನೀವು ಆತುರದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಯೂಸ್ಲೆಸ್ ಆಗಿರುವ ಕಂಪನಿಗಳ ಮೇಲೆ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿರುವ ಸಿಲ್ಲಿ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವ ಚಾನ್ಸಸ್ ತುಂಬಾ ಇರುತ್ತದೆ. ಸೊ ಅದಕ್ಕಾಗಿ ವಾರನ್ ಬಫೆಟ್ ಅವರು ಡೈವರ್ಸಿಫಿಕೇಷನ್ ಓಕೆ ಅಂತ ಹೇಳ್ತಾರೆ, ಆದರೆ ಓವರ್ ಡೈವರ್ಸಿಫಿಕೇಷನ್ ಡೇಂಜರಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಗೆಳೆಯರೆ, ನೀವು ಕೂಡ ನಿಮ್ಮ ಹಣವನ್ನು ಹೂಡಿಕೆ ಮಾಡುವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋವನ್ನು ಡೈವರ್ಸಿಫಿಕೇಷನ್ ಮಾಡಿ, ಡೈವರ್ಸ್ಡ್ ಆಗಿಡಿ. ಆದರೆ ಓವರ್ ಡೈವರ್ಸಿಫಿಕೇಷನನ್ನು ಮಾಡಬೇಡಿ. 5ರಿಂದ 10 ಸೆಕ್ಟರ್ಗಳಲ್ಲಿ ಓಕೆ, ಆದರೆ ಇದಕ್ಕಿಂತ ಜಾಸ್ತಿ ಸೆಕ್ಟರ್ಗಳಲ್ಲಿ ಹೋಗಬೇಡಿ. ನಿಮ್ಮ ಹತ್ರ 1 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನೀವು ಒಂದು 20,000ವನ್ನು ಆಟೋಮೊಬೈಲ್ಸ್ನಲ್ಲಿ, ಏಕೆಂದರೆ ನಿಮಗೆ ಕಾರ್ಗಳ ಬಗ್ಗೆ, ವೆಹಿಕಲ್ಸ್ಗಳ ಬಗ್ಗೆ ದಿನ ನೋಡ್ತಾ ಇರ್ತೀರ, ಯಾವುದು ಬೆಸ್ಟು ಯಾವುದು ಇಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದಿಷ್ಟು ಸ್ವಲ್ಪ ಹಣವನ್ನು ಹೆಲ್ತ್ ಹಾಗೂ ಫಾರ್ಮಾ ಕಂಪನಿಗಳಲ್ಲಿ, ಇನ್ನೊಂದಿಷ್ಟು ಹಣವನ್ನು ಟೆಲಿಕಾಂ ಕಂಪನಿಗಳಲ್ಲಿ, ಇನ್ನೊಂದು ಕೆಲವೊಂದಿಷ್ಟು ಹಣವನ್ನು FMCGಯಲ್ಲಿ, ಈ ರೀತಿ ಯಾವುವು ಬೆಸ್ಟಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇರ್ತವೆ ಸೆಕ್ಟರ್ಗಳು, ಅಂತಹ ಒಂದು 5ರಿಂದ 10 ಸೆಕ್ಟರ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಬರೀ ಇವುಗಳನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಅಂತೇನಿಲ್ಲ. ನಿಮಗೆ ಯಾವುದರಲ್ಲಿ ನಾಲೆಜ್ ಇದೆಯೋ ಅಂತಹ ಸೆಕ್ಟರ್ನ 5ರಿಂದ 10 ಕಂಪನಿಗಳಲ್ಲಿ ಹೂಡಿಕೆ ಮಾಡಿ, ಡೈವರ್ಸಿಫೈ ಆಗಿ ಹೂಡಿಕೆ ಮಾಡಿ. ಆದರೆ ಓವರ್ ಡೈವರ್ಸಿಫಿಕೇಷನನ್ನು ಮಾಡಬೇಡಿ. ಇದು ಡೇಂಜರಸ್ ಆಗಿದೆ. ಏಕೆಂದರೆ ನಿಮ್ಮ ಫೋಕಸ್ ಹಾಳಾಗುತ್ತೆ, ಅನಾಲಿಸಿಸ್ ರಾಂಗ್ ಆಗುವ ಚಾನ್ಸಸ್ ತುಂಬಾ ಇರುತ್ತದೆ. ಒಂದು ವೇಳೆ ಅನಾಲಿಸಿಸ್ ರೈಟ್ ಆಗಿದ್ದರೂ ಕೂಡ ಮತ್ತೆ ಅನಾಲಿಸಿಸ್ ಮಾಡುವಾಗ ಅದು ತುಂಬಾ ಡಿಫಿಕಲ್ಟ್ ಆಗುತ್ತೆ, ಹಾರ್ಡ್ ಆಗುತ್ತೆ. ಇನ್ನು ನೀವು ಆತುರದಲ್ಲಿ ಯೂಸ್ಲೆಸ್ ಸ್ಟಾಕ್ಸ್ಗಳನ್ನು ಮತ್ತು ಸಿಲ್ಲಿ ಸ್ಟಾಕ್ಸ್
ಸ್ಟಾಕ್ಸ್ಗಳನ್ನು ಪರ್ಚೇಸ್ ಮಾಡುವ ಸಾಧ್ಯತೆ ತುಂಬಾ ಇರುತ್ತದೆ. ಅದಕ್ಕಾಗಿ ಕೇರ್ಫುಲ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡಿ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದೀರಾ ಅಂದರೆ ನೀವೇನಾಗಬೇಕು, ಅಲರ್ಟ್ ಆಗಿರಬೇಕು. ಯಾವುದು ರಿಯಲ್ ಆಗಿರುವ ಸುದ್ದಿಯಾಗಿದೆ, ಯಾವುದು ಗಾಳಿ ಸುದ್ದಿಯಾಗಿದೆ ಎಂಬುದನ್ನು ಗುರುತಿಸುವಷ್ಟು ಟ್ಯಾಲೆಂಟು ನಿಮ್ಮಲ್ಲಿರಬೇಕು. ಯಾವುದು ರೂಮರ್ ಆಗಿದೆ, ಯಾವುದು ಫ್ಯಾಕ್ಟ್ ಆಗಿದೆ, ಯಾವುದು ನಿಜ, ಯಾವುದು ಸುಳ್ಳು ಎಂಬುದನ್ನು ಪತ್ತೆ ಹಚ್ಚುವಷ್ಟು ಟ್ಯಾಲೆಂಟು, ಅಲರ್ಟ್ನೆಸ್ಸು ನಿಮ್ಮಲ್ಲಿರಬೇಕು. ಸೊ ಅದನ್ನೇ ವಾರನ್ ಬಫೆಟ್ ಅವರು ಈ ಟಿಪ್ನಲ್ಲಿ ಹೇಳ್ತಾರೆ. ಆ ಟಿಪ್ ಏನಪ್ಪ ಅಂತಂದರೆ ನ್ಯೂಸ್ ಈಸ್ ನಾಯ್ಸ್ ಅಂತ ಹೇಳ್ತಾರೆ. ವಾರನ್ ಬಫೆಟ್ ಅವರು ಏನು ಹೇಳ್ತಾರೆ? ನ್ಯೂಸ್ ಈಸ್ ನಾಯ್ಸ್ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ನ್ಯೂಸ್, ಇಟ್ ಈಸ್ ನಾಯ್ಸ್ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ಎಷ್ಟು ಮಾರ್ಕೆಟ್ನಲ್ಲಿ ನ್ಯೂಸ್ ಚಾನೆಲ್ಗಳಿವೆಯೋ ಅವೆಲ್ಲವೂ ಕೂಡ ಏನಾಗಿಲ್ಲ, ನ್ಯೂಸ್ ಚಾನೆಲ್ಗಳಾಗಿಲ್ಲ, ಬರೀ ಏನಾಗಿವೆ, ನಾಯ್ಸ್ ಚಾನೆಲ್ಗಳಾಗಿವೆ. ಈಗ ನೀವು ಯಾವುದೇ ಚಾನಲನ್ನು ಓಪನ್ ಮಾಡಿ ಅದರಲ್ಲಿ ಚೆನ್ನಾಗಿರೋ ನ್ಯೂಸೇ ಬರಲ್ಲ, ಬರೀ ನಾಯ್ಸ್ ಬರುತ್ತೆ. ಬರೀ ಗಂಟಲವನ್ನು ಅರಚಿಕೊಂಡು ಕಿರ್ಚಾಡ್ತಾ ಇರ್ತಾರೆ, ಬರೀ ಕೂಗಾಡ್ತಾ ಇರ್ತಾರೆ. ಅದೇನಾಗಿದೆ, ನ್ಯೂಸ್ ಚಾನೆಲ್ಗಳಾಗಿಲ್ಲ, ಅವೆಲ್ಲವೂ ಕೂಡ ಏನಾಗಿವೆ, ನಾಯ್ಸ್ ಚಾನೆಲ್ಗಳಾಗಿವೆ. ಸೊ ನೀವು ಇವುಗಳಲ್ಲಿ ಬರ್ತಾ ಇರುವ ಸುದ್ದಿಗಳನ್ನು ನಂಬಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ನೀವು ಕೂಡ ಏನಾಗ್ತೀರಾ, ಲಾಸ್ಗೆ ಹೋಗ್ತೀರಾ. ಅದಕ್ಕಾಗಿ ವಾರನ್ ಬಫೆಟ್ ಅವರು ಏನು ಹೇಳ್ತಾರೆ, ನ್ಯೂಸ್ ಈಸ್ ನಾಯ್ಸ್ ನಾಟ್ ನ್ಯೂಸ್ ಅಂತ ಹೇಳ್ತಾರೆ. ಸದ್ಯಕ್ಕೆ ಏನಾಗಿದೆ, ನ್ಯೂಸ್ ಆಗಿಲ್ಲ, ಅದು ನಾಯ್ಸ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು ಈ ನ್ಯೂಸ್ ಚಾನಲ್ಗಳಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಅಲರ್ಟ್ ಆಗಿರಬೇಕು. ಮಾರ್ಕೆಟ್ನಲ್ಲಿ ಯಾವುದಾದ್ರೂ ಒಂದು ನ್ಯೂಸ್ ಬಂತು ಅಂತ ಅಂದ್ಕೊಳ್ಳಿ, ಶೇರ್ ಮಾರ್ಕೆಟ್ ಬೀಳೋದಿದೆ ಅಂತೇಳಿ ನ್ಯೂಸ್ ಬಂದಾಗ ನೀವು ಕರೆಕ್ಟಾಗಿ ಸ್ಟಡಿ ಮಾಡದೆ, ಅನಾಲಿಸಿಸನ್ನು ಮಾಡದೆ, ಸುಮ್ಮನೆ ಏನೇನೋ ಭಯಭೀತರಾಗಿ ಪ್ಯಾನಿಕ್ ಆಗಿ ನಿಮ್ಮ ಹತ್ರ ಇರುವ ಶೇರ್ಗಳನ್ನೆಲ್ಲ ಮಾರಾಟ ಮಾಡಿ ಬಿಡೋದಲ್ಲ. ಇಲ್ಲ ಯಾರೋ ಬಂದು ಈ ಕಂಪನಿಯ ಸ್ಟಾಕ್ ಸೇರ್ತಾ ಇದೆ, ನ್ಯೂಸ್ ಚಾನಲ್ನವರು ಕೂಡ ದುಡ್ಡು ಕೊಟ್ಟು ಏನು ಬೇಕಾದರೂ ಪಬ್ಲಿಷ್ ಮಾಡ್ತಾರೆ, ಸರಿನಾ? ಅವರು ದುಡ್ಡನ್ನು ತೆಗೆದುಕೊಂಡು ಏನು ಬೇಕಾದರೂ ಕೂಡ ತೋರಿಸ್ತಾರೆ. ಸೊ ಅವರು ಯಾವುದಾದ್ರೂ ಒಂದು ಡಬ್ಬಾ ಕಂಪನಿಯನ್ನು ಬೆಸ್ಟ್ ಕಂಪನಿ ಅಂತ ತೋರಿಸ್ತಾ ಇದ್ರೆ, ಈಗ ಆಲ್ಮೋಸ್ಟ್ ಆಲು ಸ್ಟಾರ್ಟಪ್ ಫೌಂಡರ್ಗಳೆಲ್ಲರೂ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳಲ್ಲಿ ಹಣ ಕೊಟ್ಟು ಇಂಟರ್ವ್ಯೂ ಮಾಡಿಸ್ತಾರೆ, ಅವರದ್ದೇ ಆದ ಸಕ್ಸಸ್ ಸ್ಟೋರಿಗಳನ್ನು ಮಾಡ್ತಾರೆ. ಬಟ್ ಅವೆಲ್ಲವೂ ಕೂಡ ಫೇಕ್ ಆಗಿರುತ್ತದೆ. ಸೊ ನೀವು ನ್ಯೂಸ್ ಚಾನಲ್ಗಳಲ್ಲಿ ಇಂತಹ ಡಬ್ಬಾ ಕಂಪನಿಗಳ ನ್ಯೂಸನ್ನು ನೋಡಿಕೊಂಡು ನ್ಯೂಸಲ್ಲಿ ಬಂದಿರೋದೆಲ್ಲ 100% ನಿಜ ಅಂತ ನಂಬಿಕೊಂಡು ನ್ಯೂಸ್ಗಳ ಆಧಾರದ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ನೀವು ತುಂಬಾ ದೊಡ್ಡ ಲಾಸನ್ನು ಮಾಡಿಕೊಳ್ಳುತ್ತೀರಾ ಗೆಳೆಯರೆ. ಅದಕ್ಕಾಗಿ ಈ ನ್ಯೂಸ್ಗಳನ್ನು ಮತ್ತು ರೂಮರ್ಸ್ಗಳನ್ನು ನಂಬಬೇಡಿ. ಇವುಗಳಿಂದ ತುಂಬಾ ಏನು ಮಾಡಿ, ದೂರವಿದ್ದು ಬಿಡಿ. ಈ ನ್ಯೂಸ್ಗಳ ಬಗ್ಗೆ ಮತ್ತು ರೂಮರ್ಸ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಇವುಗಳನ್ನು ನೋಡಿ ಜಾಸ್ತಿ ಖುಷಿಪಟ್ಟು ಯಾವುದೇ ಡಿಸಿಷನನ್ನು ತೆಗೆದುಕೊಳ್ಳಬೇಡಿ. ಇಲ್ಲ ಇವುಗಳನ್ನು ಕೇಳಿಸಿಕೊಂಡು ಪ್ಯಾನಿಕ್ ಆಗಬೇಡಿ, ಭಯ ಪಡಬೇಡಿ. ಒಟ್ಟಿನಲ್ಲಿ ನೀವೇನು ಅರ್ಥ ಮಾಡಿಕೊಂಡು ಬಿಡಿ, ಈ ನ್ಯೂಸ್ ಎಲ್ಲ ಏನಾಗಿದೆ, ನಾಯ್ಸ್ ಆಗಿದೆ. ಇದನ್ನು ನಂಬಬಾರದು, ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಬಾರದು. ನ್ಯೂಸ್ ಚಾನೆಲ್ಗಳನ್ನು ಮತ್ತು ರೂಮರ್ಸ್ಗಳನ್ನು ನಂಬಿ ಯಾವುದೇ ಥರನಾದ ಇನ್ವೆಸ್ಟ್ಮೆಂಟನ್ನು ಮಾಡಬಾರದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಲೆಸನ್ ಆಗಿದೆ, ಇಂಪಾರ್ಟೆಂಟ್ ಆಗಿರುವ ಟಿಪ್ ಆಗಿದೆ ಗೆಳೆಯರೆ. ಅದಕ್ಕಾಗಿ ಇದನ್ನು ಯಾವಾಗಲೂ ನಿಮ್ಮ ಮೈಂಡಲ್ಲಿ ಇಟ್ಟುಕೊಳ್ಳಿ ಮತ್ತು ಯಾವಾಗಲೂ ಅಲರ್ಟ್ ಆಗಿರಿ. ವಾರನ್ ಬಫೆಟ್ ಅವರ ಮುಂದಿನ ಟಿಪ್ ಏನಪ್ಪ ಅಂತಂದರೆ, ನೋ ದ ಡಿಫರೆನ್ಸ್ ಬಿಟ್ವೀನ್ ವ್ಯಾಲ್ಯೂ ಆ್ಯಂಡ್ ಪ್ರೈಸ್. ವ್ಯಾಲ್ಯೂ ಮತ್ತು ಪ್ರೈಸಿನ ಮಧ್ಯೆ ಏನು ಡಿಫರೆನ್ಸ್ ಇದೆ ಎಂಬುದನ್ನು ತಿಳಿದುಕೊಳ್ಳಿ ಅಂತ ವಾರನ್ ಬಫೆಟ್ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ರೆಕಮೆಂಡ್ ಮಾಡಿ ಹೇಳ್ತಾರೆ. ಸರಿನಾ ಗೆಳೆಯರೆ? ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರೈಸ್ ಅಂತ ಇರುತ್ತೆ, ಒಂದು ವ್ಯಾಲ್ಯೂ ಅಂತ ಇರುತ್ತೆ. ನೀವು ಪ್ರೈಸ್ ಅಂದರೆ ಸಿಂಪಲ್ ಆಗಿ ಏನು ಅರ್ಥ ಮಾಡಿಕೊಳ್ಳಿ, ರೇಟ್ ಅಂತ ಅರ್ಥ ಮಾಡಿಕೊಳ್ಳಿ. ಸರಿನಾ? ನನ್ನ ಹತ್ರ ಒಂದು ಈಗ ಮಾರ್ಕರ್ ಇದೆ, ಈ ಮಾರ್ಕರ್ನ ಬೆಲೆ ಏನಾಗಿದೆ, 25 ರೂಪಾಯಿ ಆಗಿದೆ. ಆದರೆ ಇದರ ವ್ಯಾಲ್ಯೂ ಏನಾಗಿದೆ ಅಂತ ನಿಮಗೆ ಸ್ಟಡಿ ಮಾಡೋ ತನಕ ಗೊತ್ತಾಗಲ್ಲ. ಓಕೆ, ಇದನ್ನು ನಾನು ಮತ್ತಷ್ಟು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನನ್ನ ಹತ್ರ ಒಂದು ಮಾರ್ಕರ್ ಇದೆ, ಈ ಮಾರ್ಕರ್ನ ಪ್ರೈಸ್ ಏನಾಗಿದೆ, 25 ರೂಪಾಯಿ ಆಗಿದೆ. ಆದರೆ ಇದರ ವ್ಯಾಲ್ಯೂ ಏನಾಗಿದೆ ಅಂತ ಹೇಳಿ ನೀವು ಮೇಲಿಂದ ನೋಡಿ ಹೇಳೋಕ್ಕಾಗಲ್ಲ. ಇದರ ವ್ಯಾಲ್ಯೂ ಏನಾಗಬಹುದಪ್ಪ ಅಂತಂದರೆ, ಇದನ್ನು ನಾನು ಟೀಚ್ ಮಾಡುವಾಗ ಇದರ ವ್ಯಾಲ್ಯೂ ಸದ್ಯಕ್ಕೆ ಈಗ ಲಕ್ಷಗಳಲ್ಲಿದೆ. ಆದರೆ ನಾನು ಇನ್ನೊಂದು 2 ವರ್ಷ ಬಿಟ್ಟು ಟೀಚ್ ಮಾಡುವಾಗ ಇದರ ವ್ಯಾಲ್ಯೂ ಏನಾಗುತ್ತೆ, 1 ಕೋಟಿ ಆಗುತ್ತೆ. ಇನ್ನು ನಿಮಗೆ ಬೇರೆ ಎಕ್ಸಾಂಪಲ್ಗಳ ಮೂಲಕ ಹೇಳಬೇಕಂದರೆ, ನೀವು 20 ವರ್ಷದಿಂದ 2000 3000 ಕೊಟ್ಟು ಒಂದು 10 ತೊಲೆ ಗೋಲ್ಡನ್ನು ಅಂದರೆ ಬಂಗಾರವನ್ನು ಖರೀದಿ ಮಾಡಿರ್ತೀರ. ಸೊ ಅದೇ ಬಂಗಾರವನ್ನು ಈಗ ಮಾರಕ್ಕೆ ಹೋದರೆ 60,000ಕ್ಕೆ 1 ತೊಲೆ ಹೋಗುತ್ತೆ. ಸೊ ಥಿಂಕ್ ಮಾಡಿ, ಎಲ್ಲಿಂದ ಎಲ್ಲಿ ಡಿಫ್ರೆನ್ಸ್ ಆಗ್ತಾ ಇದೆ. ಇದೇ ಏನಾಯಿತು, ಪ್ರೈಸಿಗೂ ಮತ್ತು ವ್ಯಾಲ್ಯೂಗೂ ಇರುವ ವ್ಯತ್ಯಾಸವಾಯಿತು. ಇನ್ನು ನಿಮಗೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲನ್ನು ಕೊಡಬೇಕೆಂದರೆ, ಸದ್ಯಕ್ಕೆ ನನ್ನ ಬೆಲೆ ಏನಾಗಿದೆ, ದಿನಕ್ಕೆ 50,000ದಿಂದ 1 ಲಕ್ಷ ಆಗಿದೆ.
ಅಂದರೆ ನಾನು ಎಲ್ಲ ಸೋರ್ಸಸ್ಗಳಿಂದ ದಿನಕ್ಕೆ 50,000ದಿಂದ 1,00,000 ತನಕ ದುಡಿತೀನಿ, ಸಂಪಾದನೆ ಮಾಡ್ತೀನಿ. ಬಟ್ ಇನ್ನೊಂದು 2-3 ವರ್ಷ ಬಿಟ್ಟು ನೋಡಿದಾಗ ನಾನು ದಿನಕ್ಕೆ 5 ಕೋಟಿ ಕೂಡ ಗಳಿಸಬಹುದು, 10 ಕೋಟಿ ಕೂಡ ಗಳಿಸಬಹುದು. ನೀವು ನನ್ನನ್ನು 20 ವರ್ಷ ಬಿಟ್ಟು ನೋಡಿದಾಗ ಆ ಟೈಮಲ್ಲಿ ನಾನು ದಿನಕ್ಕೆ ಅಥವಾ ತಿಂಗಳಿಗೆ 200 ಕೋಟಿ 300 ಕೋಟಿ ಈ ಥರ ಗಳಿಸಬಹುದು, ಇಲ್ಲ ಏನು ಗಳಿಸದೇನೆ ಇರಬಹುದು. ಅದಕ್ಕಾಗಿ ನಿಮಗೆ ವ್ಯಾಲ್ಯೂ ಮತ್ತು ಪ್ರೈಸಿನ ಮಧ್ಯೆ ಇರುವ ಡಿಫ್ರೆನ್ಸನ್ನು ಅರ್ಥ ಮಾಡಿಕೊಳ್ಳಲು ಬರಲೇಬೇಕು. ಯಾವಾಗ ನಿಮಗೆ ಪ್ರೈಸಿಗೂ ಮತ್ತು ವ್ಯಾಲ್ಯೂಗೂ ಇರುವ ಡಿಫ್ರೆನ್ಸ್ ಗೊತ್ತಾಗುತ್ತೋ ಆ ಟೈಮಲ್ಲಿ ನೀವೇನಾಗ್ತೀರಾ, ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗ್ತೀರಾ. ವ್ಯಾಲ್ಯೂ ಇನ್ವೆಸ್ಟ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿದೆ ಗೆಳೆಯರೇ. ಈಗ ಸದ್ಯಕ್ಕೆ ವಾರನ್ ಬಫೆಟ್ ಅವರು ಇದ್ದಾರಲ್ಲ, ಅವರು ಏನಾಗಿದ್ದಾರೆಪ್ಪ ಅಂತಂದರೆ ವ್ಯಾಲ್ಯೂ ಇನ್ವೆಸ್ಟರ್ ಆಗಿದ್ದಾರೆ. ಅವರು ವ್ಯಾಲ್ಯೂ ಇನ್ವೆಸ್ಟಿಂಗ್ನಿಂದಲೇ ಬಿಲಿಯನ್ ಗಟ್ಟಲೆ ಹಣವನ್ನು ಸಂಪಾದಿಸಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದು ಮಾತನ್ನು ಹೇಳಿದ್ದೆ ಅಲ್ವಾ, ಇವರು ಬಿಲಿಯನ್ ಗಟ್ಟಲೆ ಗಳಿಸಿದ್ದಾರೆ, ಜಗತ್ತಿನ ಟಾಪ್ ಶ್ರೀಮಂತರ ಪಟ್ಟಿಯಲ್ಲಿ ಇವರದ್ದು ಹೆಸರಿದೆ, ಇವರು ಬರೀ ಇನ್ವೆಸ್ಟ್ಮೆಂಟನ್ನು ಮಾಡಿ ಹಣ ಗಳಿಸಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಇವರು ಯಾವ ತರಹದ ಇನ್ವೆಸ್ಟರ್ ಅಂದರೆ ವ್ಯಾಲ್ಯೂ ಇನ್ವೆಸ್ಟರ್ ಆಗಿದ್ದಾರೆ. ಇವರ ಮೆಥಡ್ ಏನಪ್ಪ ಅಂತಂದರೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಆಗಿದೆ. ಇವರೇ ಹೇಳುವಂತೆ ಇವರೇನು ಮಾಡ್ತಾರೆ, ಕಂಪನಿಯ ಬಗ್ಗೆ ಕರೆಕ್ಟಾಗಿ ಸ್ಟಡಿ ಮಾಡ್ತಾರೆ, ಸ್ಟಾಕ್ಸ್ಗಳ ಬಗ್ಗೆ ಕರೆಕ್ಟಾಗಿ ಸ್ಟಡಿ ಮಾಡ್ತಾರೆ. ಯಾವಾಗ ಅವುಗಳ ಪ್ರೈಸ್ ಏನಾಗಿರುತ್ತೋ ಲೋ ಆಗಿರುತ್ತೋ ಆವಾಗ ಅವರು ಪರ್ಚೇಸ್ ಮಾಡ್ತಾರೆ. ಬಟ್ ಪರ್ಚೇಸ್ ಮಾಡುವಾಗ ಅವರೇ ಹೇಳುವಂತೆ ಬೆಸ್ಟ್ ಆಗಿರುವ ಪ್ರೈಸ್ಗಳನ್ನಷ್ಟೇ ಅವರು ಪರ್ಚೇಸ್ ಮಾಡ್ತಾರೆ. ಆ ಟೈಮಲ್ಲಿ ಅವರೇನು ನೋಡ್ತಾರೆ, ಯಾವುದರ ಬೇಸ್ ಮೇಲೆ ನೋಡ್ತಾರೆ ಅಂದರೆ ವ್ಯಾಲ್ಯೂ ಮೇಲೆ ಅವರು ಅವುಗಳನ್ನು ಪರ್ಚೇಸ್ ಮಾಡ್ತಾರೆ. ವ್ಯಾಲ್ಯೂ ಈಸ್ ಇಂಪಾರ್ಟೆಂಟ್ ಗೆಳೆಯರೆ. ಸದ್ಯಕ್ಕೆ ಒಂದು ಸ್ಟಾಕಿನ ಬೆಲೆ 25 ಇದೆ ಅಂತ ಅಂದ್ಕೊಳ್ಳಿ, ಇದು ಮುಂದಿನ ವರ್ಷ ಎಷ್ಟಾಗುತ್ತೆ, ಅದರ ಮುಂದಿನ ವರ್ಷ ಎಷ್ಟಾಗುತ್ತೆ, 5 ವರ್ಷ ಬಿಟ್ಟು ಎಷ್ಟಾಗುತ್ತೆ, 10 ವರ್ಷ 20 ವರ್ಷ ಬಿಟ್ಟಾಗ ಎಷ್ಟಾಗುತ್ತೆ ಅಂತೇಳಿ ಇವರು ಒಂದು ಸರಿಯಾಗಿ ರಿಸರ್ಚನ್ನು ಮಾಡಿ ಒಂದು ಅಂದಾಜನ್ನು ಮಾಡ್ತಾರೆ. ಅದರ ಪ್ರೈಸ್ ಈಗ ಕಮ್ಮಿ ಇದೆ, ಓಕೆ, ನೋ ಪ್ರಾಬ್ಲಮ್. ಆದರೆ ಇದು ಮುಂದೆ ಎಷ್ಟು ದೊಡ್ಡದಾಗುತ್ತೆ, ಎಷ್ಟು ಜಾಸ್ತಿ ಆಗುತ್ತೆ ಅಂತ ಅವರು ಥಿಂಕ್ ಮಾಡ್ತಾರೆ. ಈಗ 25 ರೂಪಾಯಿಗೆ ಸಿಗ್ತಾ ಇರುವ ಶೇರು ನಿಮಗೆ 10 ವರ್ಷ ಬಿಟ್ಟು ಇದೇ 10,000ಕ್ಕೆ ಸಿಗ್ಬೋದಲ್ಲ. ಸೊ ವ್ಯಾಲ್ಯೂವನ್ನು ನೋಡಲು ನಿಮಗೆ ಬರಬೇಕು. ಈಗ ನೀವು ಒಂದು ಸಸಿಯನ್ನು, ಒಂದು ಬೀಜವನ್ನು ತಂದಿರ್ತೀರ, ಅದನ್ನು ನೆಡ್ತೀರ. ಸ್ಟಾರ್ಟಿಂಗಲ್ಲಿ ಅದು ಏನು ಚೆನ್ನಾಗಿ ಬರ್ತಾ ಇಲ್ಲ, ಅದಕ್ಕೂ ಕೂಡ ಒಂದು ಟೈಮ್ ಬೇಕಾಗುತ್ತೆ ಅಲ್ಲ. ಚೆನ್ನಾಗಿ ಬರ್ತಾ ಇಲ್ಲ ಅಂಥೇಳಿ ಆವಾಗಲೇ ನೀವು ಅದನ್ನು ಕಟ್ ಮಾಡಿ ಬಿಸಾಕಿದರೆ ಲಾಸ್ ಯಾರಿಗಾಗುತ್ತೆ, ನಿಮಗೆ ಆಗುತ್ತೆ. ಸೊ ಅದು ಮುಂದೆ ಹೆಮ್ಮರವಾಗಿ ಬೆಳೆಯೋಕ್ಕೆ ಟೈಮ್ ಬೇಕಾಗುತ್ತೆ. ಸೊ ನಿಮಗೆ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ಅದು ಮುಂದೆ ಯಾವ ರೀತಿ ಬೆಳೆಯುತ್ತದೆ ಅಂಥೇಳಿ. ಸೊ ಅದಕ್ಕಾಗಿ ನೀವು ಯಾವುದನ್ನು ಕೂಡ ನೆಗ್ಲಿಜೆನ್ಸಿಯನ್ನು ಮಾಡಬಾರದು, ಇಗ್ನೋರನ್ನು ಮಾಡಬಾರದು. ಗೆಳೆಯರೆ, ನೀವು ಯಾವುದೇ ವ್ಯಕ್ತಿ ಆಗಿರಲಿ, ವಸ್ತು ಆಗಿರಲಿ ಅಥವಾ ಸ್ಟಾಕ್ ಆಗಿರಲಿ, ಅದನ್ನು ಬರೀ ಪ್ರೈಸ್ ಮೇಲೆ ಅದರ ಯೋಗ್ಯತೆಯನ್ನು ಅಳೆಯಬಾರದು. ಅದರ ವ್ಯಾಲ್ಯೂ ಏನಿದೆ ಅಂತ ನೀವು ಪತ್ತೆ ಹಚ್ಚುವುದನ್ನು ಕಲಿತುಕೊಳ್ಳಬೇಕು. ಇದೇ ಇನ್ವೆಸ್ಟರ್ನಲ್ಲಿ ಇರಬೇಕಾದ ಒಂದು ಮುಖ್ಯ ಗುಣವಾಗಿದೆ, ಇದೇ ಟ್ಯಾಲೆಂಟ್ ಆಗಿದೆ. ಸೊ ನೀವು ಕೂಡ ವಾರನ್ ಬಫೆಟ್ ಅವರಂತೆ ಶೇರ್ ಮಾರ್ಕೆಟ್ನಿಂದಲೇ ಕೋಟ್ಯಾಂತರ ಹಣವನ್ನು ಗಳಿಸಿ ಶ್ರೀಮಂತರಾಗಬೇಕೆಂದರೆ ನೀವು ವ್ಯಾಲ್ಯೂಗೂ ಹಾಗೂ ಪ್ರೈಸಿಗೆ ಇರುವ ವ್ಯತ್ಯಾಸವನ್ನು ಗುರುತಿಸುವ ಟ್ಯಾಲೆಂಟನ್ನು ಬೆಳೆಸಿಕೊಳ್ಳಿ. ವ್ಯಾಲ್ಯೂ ಇನ್ವೆಸ್ಟರ್ ಆಗಿ ವ್ಯಾಲ್ಯೂ ಇನ್ವೆಸ್ಟಿಂಗನ್ನು ಕಲಿತುಕೊಳ್ಳಿ. ಈ ವ್ಯಾಲ್ಯೂ ಇನ್ವೆಸ್ಟ್ಮೆಂಟನ್ನು ವಾರನ್ ಬಫೆಟ್ ಅವರು ತಮ್ಮ ಗುರುಗಳಿಂದ ಕಲಿತಿದ್ದಾರೆ. ಇವರ ಗುರು ಯಾರಪ್ಪ ಅಂತಂದರೆ ಬೆಂಜಮಿನ್ ಗ್ರಾಮ್ ಅವರದ್ದು ಒಂದು ಫೇಮಸ್ ಬುಕ್ ಇದೆ, ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅನ್ನೋದು ಒಂದು ಫೇಮಸ್ ಬುಕ್ ಇದೆ. ಸೊ ಆ ಬುಕ್ಕಲ್ಲಿ ಅವರು ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಟ್ಟಿದ್ದಾರೆ. ಸೊ ವಾರನ್ ಬಫೆಟ್ ಅವರು ತಮ್ಮ ಗುರುಗಳಾದ ಬೆಂಜಮಿನ್ ಗ್ರಾಮ್ ಅವರಿಂದ ಈ ವ್ಯಾಲ್ಯೂ ಇನ್ವೆಸ್ಟಿಂಗನ್ನು ಕಲಿತುಕೊಂಡಿದ್ದಾರೆ. ಸೊ ಈ ವ್ಯಾಲ್ಯೂ ಇನ್ವೆಸ್ಟಿಂಗನ್ನು ಮಾಡಿಯೇ ಅವರು ಇಷ್ಟೊಂದು ಹಣವನ್ನು ಗಳಿಸಿದ್ದಾರೆ. ಸೊ ನೀವು ಹಣ ಗಳಿಸಬೇಕೆಂದರೆ ವ್ಯಾಲ್ಯೂಗೂ ಹಾಗೂ ಪ್ರೈಸಿಗೂ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಒಂದು ಸರ್ತಿ ಬೆಂಜಮಿನ್ ಗ್ರಾಮ್ ಅವರು ಬರೆದ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅನ್ನೋ ಬುಕ್ಕನ್ನು ಒಂದು ಸರ್ತಿ ನೀವು ಓದಲೇಬೇಕು. ಇದರಲ್ಲಿ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಡೀಟೇಲ್ ಆದ ಮಾಹಿತಿ ಇದೆ. ಸರಿನಾ? ಇದರ ಲಿಂಕನ್ನು ಗೆಳೆಯರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವೆ, ಕ್ಲಿಕ್ ಮಾಡಿ ಮತ್ತೆ ಓದಲು ಟ್ರೈ ಮಾಡಿ, ಅರ್ಥ ಮಾಡಿಕೊಳ್ಳಲು ಟ್ರೈ ಮಾಡಿ. ಅರ್ಥವಾಗದಿದ್ದರೆ ಡೋಂಟ್ ವರಿ, ಕಮೆಂಟ್ ಮಾಡಿ, ನಾನು ಅದರ ಮೇಲೆ ಒಂದು ಲೆಸನನ್ನು ಸಿರೀಸನ್ನು ಮಾಡುವೆ. ಅಂದರೆ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಬುಕ್ಕಲ್ಲಿರುವ ಟಾಪ್ ಟಿಪ್ಸ್ಗಳ ಬಗ್ಗೆ ಮುಂದಿನ ಲೆಸನ್ಗಳಲ್ಲಿ ಡಿಸ್ಕಸ್ ಮಾಡುವೆ. ನಿಮಗೆ ಬುಕ್ಕನ್ನು ಓದೋ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಕೂಡ ಕೊಟ್ಟಿರುವೆ, ಕ್ಲಿಕ್ ಮಾಡಿ ಮತ್ತೆ ಓದಿ. ಇಲ್ಲ ನಿಮಗೆ ಓದೋಕ್ಕೆ ಟೈಮ್ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ಗಳು ಬಂದರೆ ನಾನು ಇದರ ಮೇಲೆ ಡೆಡಿಕೇಟೆಡ್ ಆಗಿರುವ ಲೆಸನನ್ನು ಮಾಡುವೆ. ಈಗ ನಿಮಗೆ ವ್ಯಾಲ್ಯೂ ಇನ್ವೆಸ್ಟ್ಮೆಂಟಿನ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಈಗಲೂ ಐಡಿಯಾ ಬರೆದಿದ್ದರೂ ಕೂಡ ಡೋಂಟ್ ವರಿ, ನಿಮಗೆ ತಿಳಿಸುವುದಕ್ಕಾಗಿ ನಾನು ಮತ್ತೊಂದು ಎಕ್ಸಾಂಪಲನ್ನು ಕೊಡುವೆ. ಏಕೆಂದರೆ ಇದು ತುಂಬಾ ದೊಡ್ಡದಾಗಿರುವ ಮತ್ತು ಬೆಸ್ಟ್ ಆಗಿರುವ ಇನ್ವೆಸ್ಟ್ಮೆಂಟ್ ಟಿಪ್ ಆಗಿದೆ ಗೆಳೆಯರೆ. ಬಿಲಿಯನ್ ಗಟ್ಟಲೆ ಹಣವನ್ನು ಗಳಿಸಬೇಕೆಂದರೆ ವ್ಯಾಲ್ಯೂವನ್ನು ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ನೀವು ಹಣ ಕೊಟ್ಟು ಯಾವುದಾದ್ರೂ ಒಂದು ವಸ್ತುವನ್ನು ತಂದಿದ್ದೀರಾ ಅಂತ ಅಂದ್ಕೊಳ್ಳಿ.
ಫಾರ್ ಎಕ್ಸಾಂಪಲ್ಲು ನೀವೇನು ಮಾಡಿದ್ದೀರಾ, ಹಣ ಕೊಟ್ಟು ಒಂದು ಗಿಡವನ್ನು ತಂದಿದ್ದೀರಾ ಅಂದ್ಕೊಳ್ಳಿ, ಒಂದು ಸಣ್ಣ ಸಸಿಯನ್ನು, ಒಂದು ಸಣ್ಣ ಗಿಡವನ್ನು ತಂದಿದ್ದೀರಾ ಅಂತ ಅಂದ್ಕೊಳ್ಳಿ. ಅದರ ಬೆಲೆ 100 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದೇನಾಗುತ್ತೆ, ಈ ಸಸಿಯನ್ನು ನೀವು ನಿಮ್ಮ ತೋಟದಲ್ಲಿ ಹೋಗಿ ನೆಡ್ತೀರಾ. ನೆಟ್ಟು ಒಂದು 5 ವರ್ಷ ಬಿಟ್ಟಾಗ ಏನಾಗುತ್ತೆ, ಇದು ಒಂದು ದೊಡ್ಡ ಗಿಡವಾಗಿ ಬೆಳೆಯುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅದು ಏನಾಗುತ್ತೆ, ಫಲವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಕಾಯಿ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಕಾಯಿಗಳನ್ನು ಮಾರಾಟ ಮಾಡಿದಾಗ ನಿಮಗೆ 1 ಲಕ್ಷ ಬರುತ್ತೆ ಅಂತ ಅಂದ್ಕೊಳ್ಳಿ. ಸರಿನಾ? 5 ವರ್ಷದ ನಂತರ ಅದು ಫಲ ಕೊಟ್ಟಾಗ ನಿಮಗೆ ಅದರಲ್ಲಿರೋ ಫಲವನ್ನು ಮಾರಾಟ ಮಾಡಿದಾಗ ನಿಮಗೆ 1 ಲಕ್ಷ ರೂಪಾಯಿ ಬರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇದೇ ಏನಾಗಿದೆ, ವ್ಯಾಲ್ಯೂ ಮತ್ತು ಪ್ರೈಸ್ ಆಗಿದೆ. ನೀವು ಏನು ಕೊಟ್ಟಿರ್ತೀರಲ್ಲ, ಪೇ ಅಂದರೆ ನೀವು ಎಷ್ಟು ಹಣವನ್ನು ಅಲ್ಲಿ ಪೇ ಮಾಡ್ತೀರಲ್ಲ, ಅದು ಪ್ರೈಸ್ ಅಂತ ಅಂದ್ಕೊಳ್ಳಿ. ಸರಿನಾ? ನೀವು ಎಷ್ಟು ಹಣವನ್ನು ಇಲ್ಲಿ ಪೇ ಮಾಡಿರ್ತೀರಲ್ಲ ಈ ಗಿಡವನ್ನು ಖರೀದಿ ಮಾಡೋದಕ್ಕಾಗಿ, ಇದೇ ಏನಾಗಿದೆ, ಪ್ರೈಸ್ ಆಗಿದೆ. ಸೊ ಇದು 5 ವರ್ಷದ ನಂತರ ಈ ಗಿಡ ನಿಮಗೆ ಏನು ರಿಟರ್ನ್ ಆಗಿ ಕೊಡುತ್ತೆ ಅಲ್ಲ, ಗೆಟ್, ಅದೇನಾಗಿದೆ, ವ್ಯಾಲ್ಯೂ ಆಗಿದೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕೆಂದರೆ, ನಾನು ನಿಮಗೆ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ ಕೋರ್ಸನ್ನು ಕೊಟ್ಟಿರುವೆ. ಕೊಡುವಾಗ ಏನು ಮಾಡಿರುವೆ, 0 ರೂಪಾಯಿಗೆ ಕೊಟ್ಟಿರುವೆ. ಬಟ್ ಇದೇನಾಗಿದೆ, ಆ್ಯಕ್ಚುಲಿ 1 ಲಕ್ಷಕ್ಕಿಂತಲೂ ಅಧಿಕ ಬೆಲೆ ಬಾಳುವ ಕೋರ್ಸ್ ಆಗಿದೆ. ಸೊ ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಮುಂದೆ ನೀವು 1 ಕೋಟಿಯನ್ನು ಕೂಡ ಗಳಿಸಬಹುದು, 100 ಕೋಟಿ ಗಳಿಸಬಹುದು. ನೀವೇ ಮುಂದಿನ ವಾರೆನ್ ಬಫೆಟ್ ಕೂಡ ಆಗಬಹುದು, ರಾಕೇಶ್ ಜುಂಜುನವಾಲಾ ಆಗಬಹುದು, ಯಾರಿಗೆ ಗೊತ್ತು. ಇವರು ಕೂಡ ಸ್ಟಾರ್ಟ್ ಮಾಡುವಾಗ ಸಣ್ಣ ಲೆವೆಲಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಲೇ ಬಂದಿದ್ದಾರೆ. ಬಟ್ ಅವರು ತಮ್ಮ ಮೈಂಡನ್ನು ಯೂಸ್ ಮಾಡಿಕೊಂಡು ಈಗ ಮುಗಿಲೆತ್ತರಕ್ಕೆ ಬೆಳೆದಿದ್ದಾರೆ. ಸೊ ಗೆಳೆಯರೆ, ನೀವು ಕೂಡ ಈ ರೀತಿ ವ್ಯಾಲ್ಯೂವನ್ನು ಮತ್ತು ಪ್ರೈಸನ್ನು ಐಡೆಂಟಿಫೈ ಮಾಡುವುದನ್ನು ಕಲಿತುಕೊಳ್ಳಿ. ಸದ್ಯಕ್ಕೆ ಯಾವುದಾದ್ರೂ ಒಂದು ಶೇರಿನ ಬೆಲೆ ಕಮ್ಮಿ ಇದೆ ಅಂತಂದರೆ ಅದು ಬೇಕಾರಾಗಿರುವ ಪ್ರೈಸು, ಯೂಸ್ಲೆಸ್ ಆಗಿರುವ ಶೇರು ಅಂತ ಡಿಸೈಡ್ ಮಾಡಬೇಡಿ. ಕರೆಕ್ಟಾಗಿ ಅದರಲ್ಲಿ ವ್ಯಾಲ್ಯೂ ಇದೆನಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಿ. ವ್ಯಾಲ್ಯೂ ಇರೋದನ್ನು ಐಡೆಂಟಿಫೈ ಮಾಡುವುದನ್ನು ನೀವು ಯಾವಾಗ ಕಲಿತುಕೊಳ್ಳುತ್ತೀರೋ ಆವಾಗ ನೀವು ಕೋಟ್ಯಾಂತರ ಹಣವನ್ನು ಗಳಿಸೋಕ್ಕೆ ಕಪೇಬಲ್ ಆಗುತ್ತೀರಾ. ಸಿಂಪಲ್ ಆಗಿ ಹೇಳಬೇಕೆಂದರೆ, ನೀವು ಶೇರನ್ನು ಖರೀದಿಸುವಾಗ ಎಷ್ಟು ಹಣವನ್ನು ಪೇ ಮಾಡ್ತೀರೋ ಅದು ಪ್ರೈಸ್ ಆಗಿದೆ. ನೀವು ಅದನ್ನು ಹೋಲ್ಡ್ ಮಾಡಿ ಇಟ್ಟುಕೊಂಡಾಗ ನಿಮಗೆ ಏನು ರಿಟರ್ನ್ ಆಗಿ ಬರುತ್ತೋ ಅದೇ ಅದರ ದೊಡ್ಡ ವ್ಯಾಲ್ಯೂ ಆಗಿದೆ. ಸೊ ಇದನ್ನು ಅರ್ಥ ಮಾಡಿಕೊಳ್ಳಿ ಗೆಳೆಯರೆ. ವಾರೆನ್ ಬಫೆಟ್ ಅವರ ಮುಂದಿನ ಟಿಪ್ಪು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ಟಿಪ್ಪು ತುಂಬ ಜನರಿಗೆ ಒಂಥರ ಏನಾಗಿದೆಪ್ಪ ಅಂತಂದರೆ ವಾರ್ನಿಂಗ್ ಇರೋ ಥರ ಇದೆ. ನೀವು ಇದನ್ನು ಯಾವಾಗಲೂ ನಿಮ್ಮ ತಲೆಯಲ್ಲಿ ನೆನಪಲ್ಲಿಟ್ಟುಕೊಳ್ಳಬೇಕು. ಈ ಟಿಪ್ ಏನಪ್ಪ ಅಂತಂದರೆ, ನೆವರ್ ಲೂಸ್ ಮನಿ ಇನ್ ಇನ್ವೆಸ್ಟ್ಮೆಂಟ್. ಈ ಟಿಪ್ಪು ಏನಪ್ಪ ಅಂತಂದರೆ, ನೆವರ್ ಲೂಸ್ ಮನಿ ಇನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಇಟ್. ಈ ರೂಲನ್ನು ನೀವೇನು ಮಾಡಬೇಕು, ಯಾವಾಗಲೂ ನೆನಪಲ್ಲಿಟ್ಟುಕೊಳ್ಳಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು. ಸಪೋಸ್ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಬಿಸ್ನೆಸ್ ಮಾಡುವಾಗ ನಿಮ್ಮ ಹತ್ರ ಇರುವ ಎಲ್ಲ ಇಕ್ವಿಪ್ಮೆಂಟನ್ನು ಮತ್ತು ಕ್ಯಾಪಿಟಲನ್ನು ನೀವು ಕಳೆದುಕೊಂಡ್ರೆ ಏನಾಗುತ್ತೆ, ನೀವು ಬರ್ಬಾದಾಗಿ ಹೋಗ್ತೀರಾ. ನೀವು ಮತ್ತೆ ಬಿಸ್ನೆಸ್ಸಲ್ಲಿ ಮೇಲೆ ಹೇಳಬೇಕಂದ್ರೆ ತುಂಬಾ ಸ್ಟ್ರಗಲ್ ಮಾಡಬೇಕಾಗುತ್ತದೆ. ಸೊ ಬಿಸ್ನೆಸ್ಸಲ್ಲಿ ಕ್ಯಾಪಿಟಲು ಮತ್ತು ಇನ್ವೆಂಟ್ರಿ ಇಕ್ವಿಪ್ಮೆಂಟ್ಗಳೆಲ್ಲವೂ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತವೆಯೋ ಅದೇ ರೀತಿ ನೀವು ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಹಣ ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ಅದಕ್ಕಾಗಿ ನೀವು ನಿಮ್ಮ ಕ್ಯಾಪಿಟಲ್ ಅಮೌಂಟನ್ನು, ಹಣವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಮತ್ತು ಈ ರೂಲನ್ನು ನೀವು ಯಾವತ್ತೂ ಕೂಡ ಮರೆಯಬಾರದು. ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಒಬ್ಬ ಫೋಟೋಗ್ರಾಫರ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಫೋಟೋಗ್ರಾಫರ್ನ ಹತ್ರ ಒಂದು ಕ್ಯಾಮ್ರಾ ಇದೆ, ಒಂದು ಲೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಆತ ಎಲ್ಲೋ ಒಂದು ಫೋಟೋಗ್ರಫಿಯನ್ನು ಮಾಡೋಕ್ಕೆ ಹೋಗಿರ್ತಾನೆ. ಬರೋವಾಗ ಬೈಕ್ ಮೇಲಿಂದ ತನ್ನ ಕ್ಯಾಮ್ರಾವನ್ನು ಕೈ ಚೆಲ್ತಾನೆ ಅಂತ ಅಂದ್ಕೊಳ್ಳಿ. ಕ್ಯಾಮ್ರಾ ಒಡೆದೋಗುತ್ತೆ. ಅದರ ಮೇಲೆ ಒಂದು ಟ್ರಕ್ಕು ಪಾಸಾಗಿ ಹೋಗುತ್ತೆ ಅಂತ ಅಂದ್ಕೊಳ್ಳಿ ರೋಡಲ್ಲಿ. ಆತನ ಕೈಯಿಂದ ಕ್ಯಾಮ್ರಾ ಬೀಳುತ್ತೆ. ಅಷ್ಟರಲ್ಲಿ ಒಂದು ಟ್ರಕ್ ಬಂದು ಆ ಕ್ಯಾಮ್ರಾ ಮೇಲೆ ಹಾದೋಗುತ್ತೆ ಅಂತ ಅಂದ್ಕೊಳ್ಳಿ. ಕ್ಯಾಮ್ರಾ ಏನಾಗುತ್ತೆ, ಕಂಪ್ಲೀಟಾಗಿ ಪುಡಿ ಪುಡಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆ ರೀತಿ ಆದಾಗ ಈ ಕ್ಯಾಮ್ರಾಮ್ಯಾನಿನ ಫ್ಯೂಚರ್ ಏನಾಗುತ್ತೆ, ಕ್ಯಾಮ್ರಾಮ್ಯಾನಿಗೆ ಮತ್ತೊಂದು ಕ್ಯಾಮ್ರಾ ತರಬೇಕಂದ್ರೆ 1 ಲಕ್ಷ 2 ಲಕ್ಷ ಖರ್ಚಾಗುತ್ತೆ. ಲೆನ್ಸ್ಗಳು ಕೂಡ ಕಾಸ್ಟ್ಲಿಯಾಗಿರುತ್ತವೆ. ಸೊ ಆತ ಮತ್ತೆ 2 ಲಕ್ಷ ಅಮೌಂಟನ್ನು ಹೊಂದಿಸಬೇಕಂದ್ರೆ 2-3 ವರ್ಷ ಸೈಕಲ್ ಹೊಡೆಯಬೇಕಾಗುತ್ತದೆ, ಸ್ಟ್ರಗಲ್ ಮಾಡಬೇಕಾಗುತ್ತದೆ, ಇಲ್ಲ ಲೋನ್ ತರಬೇಕಾಗುತ್ತದೆ. ಸೊ ನೀವು ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಕ್ಯಾಪಿಟಲನ್ನು ಕಳೆದುಕೊಂಡರೆ, ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಿರುವ ಒಂದು ಅಮೌಂಟನ್ನೇ ಕಳೆದುಕೊಂಡರೆ ಆ ಟೈಮಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಬಿಟ್ಟು ದೂರ ಓಡಿ ಹೋಗಬೇಕಾಗುತ್ತದೆ. ಏಕೆಂದರೆ ನಿಮ್ಮ ಹತ್ರ ದುಡ್ಡೇ ಇಲ್ಲಪ್ಪ ಅಂತಂದರೆ ನೀವು ಮತ್ತೆ ಹೇಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ. ಅದಕ್ಕಾಗಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವಾಗ ದುಡ್ಡನ್ನು ಕಳೆದುಕೊಳ್ಳಬಾರದು ಮತ್ತು ಇದನ್ನು ಯಾವತ್ತೂ ಮರೆಯಬಾರದು. ಇದು ಯಾವಾಗಲೂ ನಿಮ್ಮ ತಲೆಯಲ್ಲಿರಬೇಕು. ನೀವು 1 ಲಕ್ಷ ಹಣವನ್ನು ಯೂಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ.
ನಿಮ್ಮ ಗೋಲ್ ಯಾವ ರೀತಿ ಇರಬೇಕೆಂದರೆ, ಇನ್ವೆಸ್ಟ್ಮೆಂಟಿನ ಸ್ಟ್ರಾಟರ್ಜಿ ಯಾವ ರೀತಿ ಇರಬೇಕೆಂದರೆ, 1,00,000 ಮೇಲೆ ಲಾಭ ಆಗದೆ ಇದ್ರೂ ಪರವಾಗಿಲ್ಲ, ಆದರೆ ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ 1,00,000 ನನಗೆ ಎನಿ ಟೈಮ್ ಸೇಫ್ ಆಗಿರಬೇಕು. ಈ ರೀತಿಯಾದ ನಿಮ್ಮ ಟಾರ್ಗೆಟ್ಗಳಿರಬೇಕು, ಸ್ಟ್ರಾಟರ್ಜಿಗಳಿರಬೇಕು. ಅದನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಿ 1,00,000 ಹಣವನ್ನು ಕಳೆದುಕೊಂಡು ತಲೆ ಮೇಲೆ ತಟ್ಟಾಕಿಕೊಂಡು ಕೂಡೋದಲ್ಲ. ಸರಿನಾ ಗೆಳೆಯರೇ? ಇನ್ವೆಸ್ಟ್ಮೆಂಟನ್ನು ಮತ್ತು ಕ್ಯಾಪಿಟಲನ್ನು, ಹಣವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ನಿಮ್ಮ ಏನೊಂದು ಇನ್ವೆಸ್ಟ್ಮೆಂಟಿನ ಒಂದು ಅಮೌಂಟ್ ಇರುತ್ತಲ್ಲ, ಅದನ್ನು ಯಾವಾಗಲೂ ಕೂಡ ಸೇಫಾಗಿಟ್ಟುಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡೋವಾಗ ಕಮ್ಮಿ ಲಾಭ ಬಂದರೂ ಪರವಾಗಿಲ್ಲ, ಆದರೆ ಲಾಸಿಗೆ ಬರಬಾರ್ದು. ಈ ರೀತಿಯಾದ ಸ್ಟ್ರಾಟರ್ಜಿಗಳನ್ನು ಮಾಡಿ. ಈಗ ನಾನು ವಾರನ್ ಬಫೆಟ್ ಅವರ ಲಾಸ್ಟ್ ಆ್ಯಂಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಟಿಪ್ಸ್ನ ಬಗ್ಗೆ ಡಿಸ್ಕಸ್ ಮಾಡುವೆ. 8th ಟಿಪ್ ಆಗಿದೆ ಮತ್ತು ಇದು ಲಾಸ್ಟ್ ಆ್ಯಂಡ್ ಬೆಸ್ಟ್ ಟಿಪ್ ಆಗಿದೆ. ಈ ಟಿಪ್ಪಲ್ಲಿ ವಾರನ್ ಬಫೆಟ್ ಅವರು ಏನು ಹೇಳ್ತಾರೆ ಅಂತಂದರೆ, ಡೆವಲಪ್ ರಿಚ್ ಹ್ಯಾಬಿಟ್ಸ್ ಅಥವಾ ಡೆವಲಪ್ ವೆಲ್ದಿ ಹ್ಯಾಬಿಟ್ಸ್. ಇವರೇನು ಹೇಳ್ತಾರೆ, ಶ್ರೀಮಂತರಾಗಬೇಕೆಂದರೆ ನೀವು ಶ್ರೀಮಂತರಾಗುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಅಂತ ಹೇಳ್ತಾರೆ. ಗೆಳೆಯರೇ, ನೀವು ಕೂಡ ವಾರನ್ ಬಫೆಟ್ ಅವರಂತೆ ಶ್ರೀಮಂತರಾಗಬೇಕೆಂದರೆ ನೀವು ವೆಲ್ದಿ ಹ್ಯಾಬಿಟ್ಸ್ಗಳನ್ನು ಬೆಳೆಸಿಕೊಳ್ಳಬೇಕು. ಉದಾಹರಣೆಗಾಗಿ ವೆಲ್ದಿ ಹ್ಯಾಬಿಟ್ಸ್ ಏನಪ್ಪ ಅಂತಂದರೆ, ಮೊದಲನೇದಾಗಿ ನೀವು ಲೋನನ್ನು ಅವಾಯ್ಡ್ ಮಾಡಬೇಕು. ಅನಾವಶ್ಯಕವಾಗಿ ಲೋನ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು. ಯಾವಾಗ ನಿಮಗೆ ಎಮರ್ಜೆನ್ಸಿ ಬಂದಿರುತ್ತಲ್ಲ, ಆ ಟೈಮಲ್ಲಿ ಮಾತ್ರ ಲೋನ್ ತೆಗೆದುಕೊಳ್ಳಬೇಕು. ಅದನ್ನು ಬಿಟ್ಟು ಶೋಕಿ ಮಾಡಲು ಅಥವಾ ಇನ್ಯಾವುದೇ ಕಾರಣಕ್ಕಾಗಿ ನೀವು ಅನಾವಶ್ಯಕವಾಗಿ ಲೋನನ್ನು ಮಾಡಬಾರದು. ಸೊ ಮೊದಲೇ ವೆಲ್ದಿ ಹ್ಯಾಬಿಟ್ ಏನಪ್ಪ ಅಂತಂದರೆ ಲೋನ್ನಿಂದ ದೂರ ಇರೋದು. ಇನ್ನು 2ನೇ ಹ್ಯಾಬಿಟ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಎಲ್ಲ ಬಿಲ್ಸ್ಗಳನ್ನು ಆನ್ ಟೈಮಲ್ಲಿ ಪೇ ಮಾಡೋದು. ಫಾರ್ ಎಕ್ಸಾಂಪಲ್, ನೀವು ಈಗ ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಇನ್ ಟೈಮಲ್ಲಿ ಏನು ಮಾಡಬೇಕು, ಕ್ರೆಡಿಟ್ ಕಾರ್ಡ್ನ ಬಿಲ್ಲನ್ನು ಸಂಪೂರ್ಣವಾಗಿ ಪೇ ಮಾಡಬೇಕು. ಒಂದು ವೇಳೆ ನೀವು ಅದರ ಬಿಲ್ಲನ್ನು ಪೇ ಮಾಡದಿದ್ದರೆ ನಿಮಗೆ EMI ಸ್ಟಾರ್ಟ್ ಆಗುತ್ತೆ ಮತ್ತು ಹೆವಿ ಇಂಟ್ರೆಸ್ಟನ್ನು ಕಟ್ಟಬೇಕಾಗುತ್ತದೆ. ಸೊ ಕ್ರೆಡಿಟ್ ಕಾರ್ಡ್ ಏನಾಗಿದೆ, ಬಡತನವನ್ನು ಮಾಡಿಸಲು ಇರುವ ಒಂದು ಬೆಸ್ಟ್ ಉಪಾಯವಾಗಿದೆ. ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಲು ಸ್ಟಾರ್ಟ್ ಮಾಡಿದರೆ, ಅದನ್ನು ಕರೆಕ್ಟಾಗಿ ಬಿಲ್ ಪೇ ಮಾಡದಿದ್ದರೆ ಆವಾಗ ನೀವು ಕೂಡ ಬಡವರಾಗುತ್ತೀರಾ. ಅದಕ್ಕಾಗಿ ನೀವು ಲೋನ್ ಮಾಡಲೇಬಾರ್ದು. ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದರೆ ಅದರ ಬಿಲ್ಲನ್ನು ಏನು ಮಾಡಬೇಕು, ಟೈಮ್ ಟು ಟೈಮ್ ಪೇ ಮಾಡಬೇಕು. ಯಾವುದೇ ಕಾರಣಕ್ಕೂ EMI ಹಾಗೂ ಇಂಟ್ರೆಸ್ಟ್ಗಳ ಚಕ್ಕರ್ನಲ್ಲಿ ಬೀಳಬಾರದು. ನೀವು EMI ಮತ್ತು ಬಡ್ಡಿಗಳ ಚಕ್ಕರ್ನಲ್ಲಿ ಬಿದ್ದರೆ ಮುಗೀತು, ನೀವು ಕೂಡ ಬಡವರಾಗಲು ಸ್ಟಾರ್ಟ್ ಮಾಡ್ತೀರಾ. ಇವೇನಾಗಿವೆ, ಬಡವರನ್ನು ಮಾಡಿಸಲು ಇರುವ ಹ್ಯಾಬಿಟ್ಗಳಾಗಿವೆ. ನೀವು ಈ ಥರ ಮಾಡಬಾರ್ದು. ಸೊ ನಿಮಗೆ ಶ್ರೀಮಂತರಾಗಬೇಕೆಂದರೆ ನೀವು ನಿಮ್ಮ ಎಲ್ಲ ಬಿಲ್ಸ್ಗಳನ್ನ ಆನ್ ಟೈಮಲ್ಲಿ ಪೇ ಮಾಡಬೇಕು. ಇನ್ನು 3ನೇ ಟಿಪ್ ಏನಪ್ಪ ಅಂತಂದರೆ, ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್. ನೀವು ಶ್ರೀಮಂತರಾಗಬೇಕೆಂದರೆ, ವೆಲ್ದಿ ಆಗಿರಬೇಕೆಂದರೆ, ಬಿಲಿಯನಿಯರ್ ಆಗಬೇಕೆಂದರೆ ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾನು ಈಗಾಗಲೇ ಪರ್ಸನಲ್ ಫೈನಾನ್ಸ್ ಕೋರ್ಸನ್ನು ಮಾಡ್ತಾ ಇರುವೆ. ಅದು ಪ್ರತಿದಿನ ಸಂಜೆ ಅಪ್ಲೋಡ್ ಆಗುತ್ತೆ ಆ ವಿಡಿಯೋ. ಸೊ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಪ್ಲೇಲಿಸ್ಟ್ಗೆ ಹೋಗಿ, ಅಲ್ಲಿ ಪರ್ಸನಲ್ ಫೈನಾನ್ಸ್ ಅಂತ ಒಂದು ಸೆಪ್ರೇಟ್ ಕೋರ್ಸ್ ಅಪ್ಲೋಡ್ ಆಗಿದೆ. ಸೊ ಅಲ್ಲಿ ಈ ಲೆಸನ್ ಇದೆ. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಸೆಲ್ಫ್ ಇನ್ವೆಸ್ಟ್ಮೆಂಟನ್ನು ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಇದರ ಇಂಪಾರ್ಟೆನ್ಸ್ ಕೂಡ ಗೊತ್ತಾಗುತ್ತೆ, ಯಾವ ರೀತಿ ಸೆಲ್ಫ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಇದು ಕೂಡ ಒಳ್ಳೆಯ ಹ್ಯಾಬಿಟ್ ಆಗಿದೆ. ಈ ಹ್ಯಾಬಿಟನ್ನು ನೀವು ಬೆಳೆಸಿಕೊಳ್ಳಲೇಬೇಕು. ಇನ್ನು 4ನೇ ಹ್ಯಾಬಿಟ್ ಏನಪ್ಪ ಅಂತಂದರೆ, ಲರ್ನ್ ಅಬೌಟ್ ಮನಿ. ಭಾಳಷ್ಟು ಜನ ಏನು ಮಾಡ್ತಾರೆ, ಹಣದ ಬಗ್ಗೆ ಕಲಿಯಲ್ಲ. ಹಣ ಹೇಗೆ ಹುಟ್ಟುತ್ತೆ, ಹಣವನ್ನು ಮ್ಯಾನೇಜ್ ಮಾಡುವುದು ಹೇಗೆ, ಹಣವನ್ನು ಸೇವಿಂಗ್ ಮಾಡುವುದು ಹೇಗೆ, ಹಣವನ್ನು ಇನ್ವೆಸ್ಟ್ ಮಾಡುವುದು ಹೇಗೆ, ಈ ರೀತಿಯಾದ ನಾಲೆಜು ಅವ್ರ ಹತ್ರ ಇರಲ್ಲ. ಸೊ ನೀವು ಕೂಡ ಶ್ರೀಮಂತರಾಗಬೇಕೆಂದರೆ ನೀವು ಹಣದ ಬಗ್ಗೆ ಸಂಪೂರ್ಣವಾದ ನಾಲೆಜನ್ನು ಬೆಳೆಸಿಕೊಳ್ಳಬೇಕು. ಸೊ ನಾನು ಪರ್ಸನಲ್ ಫೈನಾನ್ಸ್ ಕೋರ್ಸಲ್ಲಿ ಹಣದ ಬಗ್ಗೆ ಸಂಪೂರ್ಣವಾದ ನಾಲೆಜನ್ನು ಕೊಡ್ತಾ ಹೋಗ್ತಾ ಇರುವೆ. ನೀವು ಪ್ರತಿದಿನ ಸಂಜೆ ಆ ವಿಡಿಯೋಗಳನ್ನ ಕೂಡ ನೋಡಲು ಸ್ಟಾರ್ಟ್ ಮಾಡಿ, ನಿಮಗೆ ಈ ನಾಲೆಜ್ ಬರುತ್ತದೆ. ಓಕೆ ಗೆಳೆಯರೇ, ಫೈನ್. ಇವಿಷ್ಟು ವಾರನ್ ಬಫೆಟ್ ಅವರ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಟಿಪ್ಸ್ಗಳಾಗಿವೆ. ಇವೆಲ್ಲವೂ ಕೂಡ ನಿಮಗೆ ಅರ್ಥವಾಗಿವೆ ಮತ್ತು ಇದು ಇಷ್ಟವಾಗಿವೆ ಅಂತ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋದಲ್ಲಿ ಹೇಳಲಾದ ಎಲ್ಲ ಟಿಪ್ಸ್ಗಳು ಅರ್ಥವಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಅವುಗಳನ್ನು ಕಮೆಂಟ್ ಮಾಡಿ. ಮತ್ತು ಇದೇ ಥರನಾದ ಯೂಸ್ಫುಲ್ ವಿಡಿಯೋಗಳನ್ನು ನೋಡುವುದಕ್ಕಾಗಿ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.